ಬರೀ ರೌಡಿಗಳ ತರ ಊರಲ್ಲಿ ಆವಾಜ್ ಹಾಕೊಂಡು ಓಡಾಡಕ್ ಬರುತ್ತೆ. ವಿದ್ಯೆ ಇದ್ದಿದ್ರೆ ಸಂಸ್ಕಾರ, ದೊಡ್ಡವರು ಗೌರವ ಕೊಡೋದು ಎಲ್ಲ ತಾನಾಗೆ ಬರ್ತಿತ್ತು. ನಂಗೆ ಇತ್ತೀಚೆಗೆ ಅವ್ರು ಬದಲಾಗ್ತಾರೆ ಅಂತ ಅನ್ಸ್ತಿತ್ತು. ಆದ್ರೆ ಈಗ ಅವ್ರ ಮೇಲೆ ಇದ್ದಿದ್ದ ಭರವಸೆನೇ ಸತ್ತು ಹೋಯ್ತು. ನಮ್ಗೊಂದು ಕಷ್ಟ ಅಂತ ಬಂದಾಗ ತಾನೇ ಮುಂದೆ ಬಂದು ಸಹಾಯಕ್ಕೆ ಕೈ ಜೋಡ್ಸವ್ನಿ. ದೊಡ್ಡವ್ರಿಗೆ ಗೌರವನೇ ಕೊಡಕ್ಕಿಲ್ಲ ಅಂದಲ್ಲ, ಅದು ತೆಪ್ಪು ಕಣವ. ಆ ಹುಡುಗ ಒಂದೇ ಸುಕ್ಕುವೆ ದೊಡ್ಡವ್ರ ಮ್ಯಾಗ ಜೋರ್ ಮಾಡಿದ್ದನ್ನ ನಾ ಕಾಣೆ. ಯಾಕೆ ಬಾವನ್ ಮೇಲೆ ಕೈ ಮಾಡಿರ್ಲಿಲ್ವಾ? ಮಾಡಿ ತೆಪ್ಪನ ಇನ್ನೊಬ್ರಿಗೆ ತಲೆ ಕಟ್ಟೋ ಜನವೇ ಜಾಸ್ತಿ. ಆದ್ರೆ ತಾನು ಮಾಡಿ ತೆಪ್ಪನ ಒಪ್ಕೊಳ್ಳೋ ಗುಣ ಆಯ್ತಲ್ಲ, ಅದು ದೊಡ್ಡದು. ಹಾಗಿದ್ರೆ ತಪ್ಪು ಮಾಡಿ ಒಪ್ಕೊಂಡ್ಬಿಟ್ರೆ ದೊಡ್ಡವರಾಗ್ಬಿಡ್ತಾರತ್ತೆ. ನಾನು ಈ ವಿಷಯನ ಒಪ್ಪೋದಿಲ್ಲ. ಗೊತ್ತಿಲ್ಲದೆ ಮಾಡಿ ತೆಪ್ಪನ ಚಮಸ್ದೆ ಹೋದ್ರೆ ಜಗತ್ನಾಗೆ ಯಾರು ಒಂದಾಗ ಬಾಳ್ವೆ ಮಾಡಕ್ ಆಗಲ್ಲ ಅಳಿಯೋ. ಅಂದ್ರೆ ಓದ್ದವ್ರು ಮಾಡಿದ್ರೆ ಸರಿ, ಓದ್ದೆ ಇಲ್ದವ್ರು ಮಾಡಿದ್ರೆ ತೆಪ್ಪು ಅಂತ ಹೆಂಗ್ ಹೇಳೋಕಾಯ್ತದೆ ಅಳಿ. ಅಂದ್ರೆ ಮನಸ್ಸಿನ್ಗೆ ಇದ್ದೇ ಮುಖ್ಯನೇ. ಆದ್ರೆ ಓದೋದು ಬರೆಯೋದು ಅಷ್ಟೇ ಇದ್ದೇ ಅಲ್ಲ. ಬದುಕಿನ ಅನುಭವ ಬೇಕು. ಪುಸ್ತಕ ಲಾಂದ್ರ ಇದ್ದಂಗೆ, ಅದು ಕತ್ಲೆಯಲ್ಲಿ ನಡೆಯೋನ್ಗೆ ದಾರಿ ತೋರ್ತದೆ. ಅನುಭವ ಕಣ್ಣಿದ್ದಂಗೆ, ಲಾಂದ್ರ ನೋಡಕ್ಕೆ ಕಣ್ಣು ಬೇಕಂತಾಯಿ. ನೀನ್ ಹೇಳ್ತಿರೋದು ಸರಿನೇ ಇದೆ ಅವ್ವ, ಆದ್ರೆ ಅದು 50 ವರ್ಷದ ಹಿಂದೆ. ಈಗ ಅನುಭವ ಅನ್ನೋದು ಅಂಗೈಯಲ್ಲೇ ಇದೆ. ತಿಳ್ಕೊಳಕ್ ಆಗದೆ ಇರೋಂಥದ್ದು ಏನೂ ಇಲ್ಲ. ಮುಂಚೆ ಆಗಿದ್ರೆ ಕೂಲಿ ಕೆಲಸ ಮಾಡ್ಕೊಂಡೆ ಬದುಕ್ಬೋದಿತ್ತು. ಆದ್ರೆ ಈಗ ಅದಕ್ಕೂ ವಿದ್ಯೆ ಬೇಕು, ಸರ್ಟಿಫಿಕೇಟ್ ಬೇಕು. ಓದೋದಕ್ಕೆ ಆಸಕ್ತಿ ಇದ್ರೂ ಅವಕಾಶ ಸಿಗ್ಲಿಲ್ಲ ಅನ್ನೋರ್ ಮೇಲೆ ಕನಿಕರ ತೋರಿಸ್ಬೋದು. ಆದ್ರೆ ಇವ್ರಿಗೇನ್ ಕಮ್ಮಿ ಆಗಿತ್ತು? ಆ ಬಂಗಾರಮ್ಮ ದುಡ್ಡನ್ನ ಬಡ್ಡಿಗೆ ಬಿಟ್ಟು ಬಡವ್ರ ರಕ್ತ ಹೀರ್ತಿರೋದಕ್ಕೆ ಸರಸ್ವತಿ ಇವ್ರ ಮನೆ ಹೊಸಲು ಕೂಡ ತುಳಿಲಿಲ್ಲ ಅನ್ಸತ್ತೆ. ನೀನ್ ಮಾತಾಡ್ಬೇಡ. ನೀನ್ ಯೋನು ಮಾತಾಡಕ್ಕಿಲ್ಲ ಅಂತಲೇ ನನಗ್ ಗೊತ್ತು. ಆ ಬ್ಯಾಟ್ನಾಗೆ ಸುಮ್ಕೆ ಇದೆಯಲ್ಲ ಬಿಡು. ನಾನು ಓದಿಲ್ಲ ಅನ್ನೋ ವಿಷಯನ ಅವಳಿಗೆ ಮೊದಲೇ ಹೇಳ್ಬೇಕಿತ್ತು. ಮುಚ್ಚಿಟ್ಟು ಸುಳ್ಳು ಹೇಳಿದಕ್ಕೆ ಅವಳು ಕೋಪ ಬಂದೈತೆ. ಬಾ ಅಂದ್ರೆ ಇನ್ಮ್ಯಾಕ ಅವಳು ಯೋನೆ ಅಂದ್ರೂ ನೀನ್ ಅನ್ನಿಸ್ಕೊಂಡು ನಿಂತ್ಕತಿಯ. ಓದಿಲ್ಲ ಅನ್ನೋದು ಅಪರಾಧ ಅಲ್ಲ ಕಲಕಂಟಿ. ಒಬ್ರನ್ನ ನಿಲ್ಸಿ ಎಲ್ರ ಮುಂದೆ ಅವಮಾನ ಮಾಡ್ತಾರಲ್ಲ, ಅದು ಅಪರಾಧ. ಆಟೆಲ್ಲ ಕಾನೂನು ಮಾತಾಡ್ತಾಳೆ. ಅವಳಿಗೆ ಈಟು ಗೊತ್ತಾಗಕ್ಕಿಲ್ವಾ? ಯಾಕೆ ನನ್ ಯೋಟ್ ಸಿಟ್ಟೈತೆ ಅಂದ್ರೆ ನೀನೇನ ಅವಳಿಗೆ ತಾಳಿ ಕಟ್ಟಿರ್ಲಿಲ್ಲ ಅಂದ್ರೆ. ಅವ್ವ, ಆ ಮಾರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದ. ನಮಸ್ಕಾರ ಪುಟ್ಟಕ್ಕ, ಸೌಖ್ಯ ತಾನೆ? ಸ್ವಾಮ್ಯಾರೆ, ಇವ್ರು ನಮ್ಮ ಅಳಿಯಂದ್ರು. ಪುಟ್ಟಕ್ಕ, ನೀವು 2 ಜೋಡಿ ಬರುತ್ತೆ ಅಂತಲ್ಲ ಹೇಳಿದ್ದು? ಇವ್ರ ಜೋಡಿ ಎಲ್ಲಿ? ಇಲ್ಲ ಪುರೋಹಿತ್ರ, ಅವ್ರು ಬರಲ್ಲ. ಬರಲ್ವಾ? ಇಲ್ಲ ಇಲ್ಲ, ಅವಳು ಸುಮ್ಕೆ ಹೇಳ್ತಾವಳೆ. ಅವರುವೆ ಬತ್ತಾವ್ರೆ. ನಾನಾಟ ಯೋಳೇನೋ ಅವನೋ ನಿಂತವ ಯೋಳೋದ್ನ.
ನನ್ಗೊಂದ್ ಮಾತನ್ನು ಹೇಳ್ದಂಗವಾಗವನೆ. ಅವನ್ ತಾಯಿಗೆ ಕೊಡೋ ಬೆಲೆ ಇಷ್ಟೇನೇನ್ರಿ? ಬಂದಾರ ಹೋಗೋವಾಗ ನಿನ್ಗೆ ಏಳು ಹೋದ್ರೆ ನೀನೆಲ್ಲಿ ಬೇಸರ ಮಾಡ್ಕೋತೇನೋ ಅಂತ ನಿನ್ಗೆ ಹೇಳ್ದೆ ಹೋಗವನೆ. ಬ್ಯಾಸ್ರ ಏನೋ ಆಗ್ತೈತೆ ರೀ, ಆದ್ರೆ ಹೇಳ್ಬಿಟ್ಟು ಹೋಗುವಾಗ ಆಗೋ ಬ್ಯಾಸ್ರಕ್ಕಿನ್ನ ಹೇಳ್ದೇನೆ ಹೋಗ್ಬಿಟ್ರೆ ಆಗೋ ಬ್ಯಾಸ್ರ ಸ್ಯಾನೆ ನೋವು ಕೊಡ್ತೈತೆ. ಆಗ ಬಂದು ಓದಕ್ಕೆ ಬರೋಕ್ಕಿಲ್ಲ. ಕೊಕ್ಕೋ, ನೀನು ಹಿಂಗೆ ಮಾಡ್ತೀಯ ನಾನು ಅನ್ಕೊಂಡೇ ಇರಲಿಲ್ಲ. ಒಂದು ಪಕ್ಷದಾಗ ಏನೇ ನಿಮ್ಮ ಮಕ್ಕಳಿಗಿಂತ ನಂಗೆ ಸಾನೆ ಅಂದರೆ ನಿಮ್ಮ ಮಕ್ಕಳಿಗಿಂತ ಸಾನೆ ಅರ್ಥ ಮಾಡ್ಕೊಂಡಿರೋ ಫ್ರೆಂಡು ನೀನೇ. ನಿಮ್ಮ ಮಕ್ಕನ ಪಟಾಯಿಸೋಕ್ಕೆ ನೀನು ಎಷ್ಟು ಸಹಾಯ ಮಾಡಿಲ್ಲ ನನಗೆ. ಈಗ ನೀನೇ ಮಾತಾಡಿಲ್ಲ ಅಂದ್ರೆ ಹೆಂಗೆ ಕೊಕ್ಕೋ? ಮತ್ತೆ ರಾಜಿ ಆಗುಮ್ಮ ಫ್ರೆಂಡ್ಸ್. ಇಬ್ರು ನಿಮ್ಮ ಶ್ರೀವತಿಯವರಿಗೆ ಕುಂಕುಮ ಇಡಿ. ದಂಪತಿಗಳು ಕುಂಕುಮ ಇಟ್ಕೊಳ್ಳಿ. ದೇವ್ರೆ, ಈಗ ದಿವಸ ನನ್ನ ಮಕ್ಕಳು ಕಷ್ಟಪಟ್ಟು ಸಾಕು. ಇನ್ಮ್ಯಾಕಾದ್ರೂ ಇವ್ರನ್ನ ಯಾವಾಗಲೂ ಸಂದಾಕಿದ್ದೀರಪ್ಪ. ಪುಟ್ಟಕ್ಕ, ಪ್ರಸಾದ ತಗೊಳ್ಳಿ. ಎಲ್ಲ ಒಳ್ಳೇದಾಗುತ್ತೆ, ದೇವ್ರು ಒಳ್ಳೇದು ಮಾಡ್ತಾರೆ. ಆಟ ಮಾರ ಯಾಕೆ ಹಿಂಗ್ ಹೊಡಿತಾ ಇದ್ಯಾ? ಯಾರೇವನು? ಅಮರ, ಇವನೇ ನಮ್ಮ ದೊರೆ ವಿಡಿಯೋ ಮಾಡಿ ಇಡೀ ಊರಿಗೆ ಗೊತ್ತಾಗಂಗ್ ಮಾಡಿದ್ದು. 2 ಬಾರ್ಸ್ ಹೇಳ್ಕೊಂಡ್ ಬಂದಿದ್ದೀನಿ. ತಪ್ಪಾಯ್ತು ಅಂಬ್ರೆ. ಬಾರ ಕೊಟ್ಬಿಡಿ ಅವ್ರನ್ನ. ವಾಗ್ಲಿ ವಾಗ್ಲಾ ಅಮ್ಮವ್ರೆ, ಬಿಡು ಮಾರ ಅವನ್ನ. ನಮ್ಮವ್ರೆ ಸರಿ ಇಲ್ಲ ಅಂದ್ಮ್ಯಾಕೆ ಬ್ಯಾರವ್ರ ತ್ಯಪ್ಪೋ ಸರಿನೋ ಅಂತ ನಾವೆಂಗ್ ಹೇಳಕ್ಕಾಯ್ತದೆ? ಹೋಗ್ಲಿ ಬಿಡು. ಹುಷಾರಾಗಿರೋ ಮಗನೇ. ಅಮ್ಮವ್ರೆ, ಈ ಮನೆ ಉಪ್ತಿದ್ದೀವಿ ಅಂತ ಸಲಿಗೆಯಿಂದ ಹೇಳ್ತಾ ಇದ್ವಿ. ನಮ್ಮ ದೊರೆ ಅವ್ವ ಅಂದ್ರೆ ಪ್ರಾಣ ಬಿಡೋರು. ಒಂದ್ಕಿತನೂ ನಿಮ್ಗೆ ಎದುರಾಡ್ದವ್ರೆ ಅಲ್ಲ, ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ದವ್ರೆ ಅಲ್ಲ. ಅಂಥದ್ರಾಗೆ ಹಿಂಗೆಲ್ಲ ನಡ್ಕೊಂಡವ್ರಂದ್ರೆ ಇದಕ್ಕೆಲ್ಲ ಕಾರಣ ಆ ಹುಡುಗಿನೇ ಅಲ್ವಾ? 50 ಜನ ನುಗ್ಗಿದ್ರು ಒಂದೇ ಕಿತ ಬಡ್ದು ಬಾಯಿಗೆ ಹಾಕೊಳ್ಳೋ ನಮ್ಮ ದೊರೆಗೆ ಹಿಂಗಾಗ್ಬಾರ್ದಾಗಿತ್ತು. ಇದಕ್ಕೆಲ್ಲ ಹುಡುಗಿನೇ ಕಾರಣ. ಆ ಹುಡುಗಿ ಏನಾದ್ರು ನಿಮ್ ಸೊಸೆ ಆಗಿಲ್ಲ ಅಂದಿದ್ರೆ ಅವ್ರು ಸುಮ್ಮನೆ ಬಿಡ್ತಾ ಇದ್ದಿಲ್ಲ. ಹುಲಿ ಹೆಂಗಿದ್ ನಮ್ ದೊರೆ ಆ ವಿಡಿಯೋನಾಗೆ ಅವಳ ಮುಂದೆ ಹೆಂಗ್ ನಿಂತಿದ್ರು ಗೊತ್ತೇನವ್ವ? ನನ್ ಕಣ್ಣಾಗೆ ನೀರು ಬಂತು. ಅವಳು ಪುಟ್ಟಕ್ಕನ್ ಮಗಳಾಗ್ದೇವಾಗಿದ್ದಿದ್ರೆ ಇಟ್ಟು ದಿನದ ಗಂಟ ನಾನು ಅವಳನ್ನ ಸುಮ್ಕೆ ಬಿಡ್ತಿರ್ಲಿಲ್ಲ ಬಿಡು.
ಕೈ ಚಾಚಿ ನೀರ್ ಸಿಗದೆ ಜನ ನಗೋ ತರ ಮಾಡ್ಕೊಬಿಡಕಣಪ್ಪ. ಸುಳ್ಗೆ ಶೂಲ ಅಂತಾರೆ ಈ ತಾಯಿನ. ಯೋಚನೆ ಮಾಡು. ಹಾವು ಮುಂಗ್ಸಿ ಕತೆನಾಗೆ ಲೋಕದ ಕಣ್ಣಿಗೆ ಮುಂಗ್ಸಿನೇ ತೆಪ್ ಮಾಡ್ದಂಗೆ ಕಾಣೋದು. ನೋಡಿದ್ದು ಸುಳ್ಳಾಯ್ಬೋದು, ಕೇಳಿದ್ದು ಸುಳ್ಳಾಯ್ಬೋದು, ಆದ್ರೆ ನಿನ್ನ ಮನಸ್ಸಿಗೆ ಗೊತ್ತು ನೀನ್ ಯಾರು ಅಂತ. ಧೈರ್ಯವಾಗಿ ಹೋಗಿ ಕೈ ನೀಡು. ನಿನ್ನ ಮಾತಿನಾಗೆ ಮನಸ್ಸಿನಾಗೆ ಸತ್ಯನೇ ತುಂಬ್ಕೊಂಡಿದ್ರೆ ಭಾಗೀರಥವ್ವ ನಿನ್ ಕೈ ತುಂಬಾ ಬತ್ತಾಳೆ. ಹೋಗ್. ಅಬ್ಬ ಭಗೀರಥವ್ವ, ನಾನು ಹೊಡೆದಾಟ ಬಡ್ದಾಟ ಮಾಡಿವ್ನಿ, ಆದ್ರೆ ಅನ್ಯಾಯ ಮಾಡಲಿಲ್ಲ. ಪ್ರೀತಿ ಪಡ್ಕೊಳಕ್ಕೆ ಸಾನೆ ಸುಳ್ಳು ಹೇಳಿವ್ನಿ, ಆದ್ರೆ ಈಗ ಕ್ಷಣಕ್ಕೆ ನಾನು ಸತ್ಯವಾಗಿ ನಡ್ಕತಾ ಇವ್ನಿ. ಮುಂದೆ ಹಂಗೆ ಬದುಕಬೇಕು ಅಂತ ನಿರ್ಧಾರ ಮಾಡಿವ್ನಿ. ಈಗ ನೀನ್ ನನ್ನ ಕೈಗೆ ಸಿಗ್ನಿಲ್ಲ ಅಂದ್ರೆ ಅದ್ ನನಗಾಗೋ ಅವಮಾನ ಅಲ್ಲ, ನನ್ ಮೆಸ್ ಮ್ಯಾಕ್ ಇಟ್ಟಿರೋ ಪ್ರೀತಿಗಾಗೋ ಅವಮಾನ. ಭಾಗೀರಥವ್ವ, ಹೆಸರಲ್ಲೇ ಇಷ್ಟೊಂದು ಸುಳ್ಳಿದೆ, ಇನ್ನು ನಿಂಗೆ ನೀರು ಸಿಗುತ್ತಾ? ಸುಳ್ಳು ಹೇಳಿ ನಂಬಿಸಿ ಮೋಸ ಮಾಡಿದವ್ರಿಗೆಲ್ಲ ತೀರ್ಥ ಸಿಕ್ಬಿಟ್ರೆ ಆ ದೇವ್ರನ್ನ ಯಾರಾದ್ರೂ ನಂಬ್ತಾರ? ಅವ್ವ, ಸ್ವಲ್ಪ ನೀರ್ ಕೊಡವ, ಬಾಯಾರಿಕೆ ಆಗ್ತಿದೆ. ತಾತ ಯಾವಾಗ್ಲೂ ವಟ ವಟ ಅಂತಿದ್ರೆ ಇನ್ನೇನಾಯ್ತದ? ನೀನ್ ಅಳಿಯಂದ್ರು ಕರೆದ್ರು ಅಂತ ಅಷ್ಟೇ ನೀನ್ ನಮ್ನ ಜೀಪ್ ಹಚ್ಚಿದ್ದು, ಇಲ್ಲ ಅಂದಿದ್ರೆ ಬೆಳಗ್ಗೆ ತರ ಬಸ್ಸಲ್ಲೇ ಬರ್ಬೋದಿತ್ತು. ಬಸ್ನಾಗ ಹೋಗಿದ್ರೆ ಕೂಡ್ ರಸ್ತೆನ ನಡ್ಕೊಂಡು ಹೋಗ್ಬೇಕಾಗಿತ್ತು. ನಡಿತೀವಿ, ನಮ್ಗೆ ಶಕ್ತಿ ಇಲ್ವಾ? ಏ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೆ. ಯಾರು ಹೇಳ್ಬೇಕು ಅವ್ರು ಹೇಳಿದ್ರೆ ಸರಿ ಅಲ್ವಾ ನಿಂಗೆ? ನನ್ಗೇನ್ ಬೇಜಾರಿಲ್ಲ. ನೇಹ ಅಕ್ಕ ಅವಳ ಗಂಡನ ಮೇಲಿರೋ ಕೋಪನ ನನ್ ಮೇಲೆ ಹಾಕ್ತಿದ್ದಾಳೆ ಅಲ್ವಾ ಅಕ್ಕ? ಅವ್ವ, ಇನ್ನು ಅರ್ಧ ಕಿಲೋಮೀಟರ್ ಆದ್ರೆ ಚಿಕ್ಕಸಿಂಗೆರೆ ಬಸ್ ಸ್ಟಾಪ್ ಬರ್ತದೆ, ಅಲ್ಲಿ ನಿಲ್ಸ್ಬಿಡ್ತೀನವ್ವ. ಯಾಕಪ್ಪ, ಏನಾರ ಕೆಲಸ ಇತ್ತಾ? ಇಲ್ಲ ಇಲ್ಲ, ನಮ್ ಕೊಕ್ಕೋನ ಬಸ್ ಹಚ್ಬಿಡಮ್ಮ. ನಾನ್ ಏನು ಮಾತಾಡಲ್ಲ, ನಡೀರಿ ಸುಮ್ನೆ. ಅಲ್ಲ ಕೊಕ್ಕೋ, ಮೊದ್ಲೇ ಇಕ್ಕಟ್ಟು, ಅದಕ್ಕೆ ನೀನ್ ಇಳ್ಕೊಂಡ್ಬಿಟ್ರೆ ಒಂದ್ ಉರುಳಿ ಮೂಟೆ ಖಾಲಿ ಆದಷ್ಟು ಜಾಗನೂ ಮಿಕ್ತದೆ, ನಮ್ ಗಾಡಿ ತೂಕನೂ ಕಡಿಮೆ ಆಗ್ತದೆ, ಅವ ನಾವು ಆರಾಮಾಗಿ ಹೋಗ್ಬೋದು. ನಾನೇನೋ ತಮಾಷೆಗೆ ಹೇಳಿದ್ರೆ ಇವ್ರು ನನ್ನ ಬಸ್ ಹತ್ಸೋ ತರಾನೇ ಇದಾರಲ್ಲಪ್ಪ. ನಾನು ಒಬ್ಳೆ ಬಸ್ಸಲ್ಲಿ ಹೋಗ್ಬೇಕಾ? ಅಬ್ಬ, ಜೀಪ್ಗಿಂತ ಬಸ್ ವಾಸಿ ಅಂತ ಹೇಳ್ದೆ, ನಾನು ಒಬ್ಳೆ ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳಿಲ್ವಲ್ಲ. ಪಾಪ ನೀವೆಲ್ಲರೂ ಜೀಪಲ್ಲಿ ಬರುವಾಗ ನಾನು ಹೇಗಾಗ ಒಬ್ಳೆ ಬಸ್ಸಲ್ಲಿ ಆರಾಮಾಗಿ ಬರ್ಲಿ? ಇಕ್ಕಟ್ಟಾದ್ರೂ ಪರವಾಗಿಲ್ಲ, ನಾವೆಲ್ಲರೂ ಜೀಪಲ್ಲೇ ಹೋಗೋಣ.
ಓ, ಈ ಹಾಡಾ? ಈ ಹಾಡಂದ್ರೆ ಇಲ್ಲಿರೋ ಒಬ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಈ ಹಾಡ್ ಬಂದ್ರೆ ಸಾಕು, ಏನೇ ಕೆಲಸ ಮಾಡ್ತಿದ್ರು ಅರ್ಧದಲ್ಲೇ ಬಿಟ್ ಬಂದು FM ಮುಂದೆ ಕೂತ್ಬಿಡೋರು. ಅಬ್ಬಾ, ನೀನ್ ಮೊಬೈಲ್ ತಗೊಂಡಾಗ ನಿಂಗೆ ಗೊತ್ತಿಲ್ದಂಗೆ ಕೂಡಿಟ್ಟಿದ್ 30 ರೂಪಾಯಲ್ಲಿ ಈ ಹಾಡ್ನ ಕಾಲರ್ ಟ್ಯೂನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು. ಯಾರೇ? ಅವ್ವ, ಈ ಹಾಡಿನ ನಂಬರ್ 1 ಫ್ಯಾನ್ ನಮ್ ಸ್ನೇಹಕ್ಕ. ಸಮಯ ಬದಲಾಗ್ತಿದ್ದಂಗೆ ಮನುಷ್ಯನ ಇಷ್ಟಗಳು ಬದಲಾಗ್ತದೆ. ಅಕ್ಕ, ನಾವಾದ್ರೂ ಕೇಳಿಸ್ಕೊತಿದ್ವಿ, ಆನ್ ಮಾಡೆ. ಅಯ್ಯೋ ದೇವ್ರೇ, ಏನಾಯ್ತವ? ಹೇಳವ. ನಮ್ಮ ಹೆಸರಿಗೆ ಬೆಂಕಿ ಬಿದ್ದೈತಂತೆ ಗಣಪ್ಪ. ಅಯ್ಯೋ ಅಯ್ಯೋ, ಏನವ ಹೇಳ್ತಿದ್ಯಾ? ಅಯ್ಯೋ ಅಯ್ಯೋ ದೇವ್ರೇ. ಏನೂ ಆಗಿರಲ್ಲವ, ಸುಮ್ಮನೆ ಅಳ್ಬೇಡ. ಸುಟ್ಟೋಯ್ತದಲ್ಲಪ್ಪ. ಅಯ್ಯೋ, ನಾನು ಎಂತ ತಪ್ಪು ಮಾಡ್ಬಿಟ್ಟೆ, ಮೆಸ್ಬಿಟ್ಟು ಹೋಗ್ಬಾರ್ದಿತ್ತು. ಅಯ್ಯೋ, ರೀ ದೊಡ್ಡಯ್ಯ, ಬರ್ರಿ ಇಲ್ಲಿ. 12 ಗಂಟೆ ಮೇಲೆ ಬೀಟ್ಸ್ ಹೋಗ್ಬರ್ರಿ. ಇದ್ಯಾರಿದು ಅನ್ನೋನ್ ನಂಬರು? ವಿಡಿಯೋ ಕಳಿಸಿದ್ದಾರೆ. ಅರೆ, ಇದು ಪುಟ್ಟಕ್ಕನ ಮೆಸ್ ಅಲ್ವಾ? ಇವನ್ಯಾರು? ಹಲೋ, ಅಪ್ಪ ಎಲ್ಲಿ? ಅಪ್ಪ, ಅಪ್ಪ ಎಲ್ಲಿದ್ಲು? ಅಪ್ಪ, ಅಪ್ಪ, ಅತ್ತೆ ಅತ್ತೆ, ಅಯ್ಯೋ ನನ್ನ ಮೆಸ್ ಆಯ್ತಲ್ಲಪ್ಪ. ಅಯ್ಯೋ ನನ್ನ ಮೆಸ್ಸು, ಅಯ್ಯೋ ನನ್ನ ಮೆಸ್ಸು ಐತೆ ಚಾಮುಂಡವ್ವ. ನನ್ನ ಮೆಸ್ಸು ಆಯ್ತಲ್ಲ ಯಪ್ಪ.
ಪುಟ್ಟಮ್ಮಿಗೋಸಿ ಸಮಾಧಾನ ಮಾಡಮ್ಮ ಅಂತ. ಸುಮ್ಕ ನಿಂತ್ಕೋ. ಅಯ್ಯಯ್ಯೋ ಎಂತ ಅನಾಹುತ ಆಗೋಗೈತೆ ಏನ್ರಪ್ಪ, ಯಾರೋ ನೋಡ್ಕೊಳ್ಳಿಲ್ವಾ? ಇಡೀ ಮೆಸ್ಸೆ ಬೂದಿ ಆಗೋಗೈತೆ. ಮನಸ್ನಾಗೆ ಬೇರೆ ಏನೋ ಮಡಿಕೊಂಡು ಮಾತಾಡ್ತಾ ಇರಂಗೈತೆ. ಏನ್ ಗೌಡ್ರ ಹೆಂಗ್ ಮಾತಾಡ್ತಾ ಇದ್ದೀರಾ? ಮನ್ಸಲ್ಲಿ ನಾನು ಏನ್ ಮಾಡ್ಕೊಂಡ್ ಮಾತಾಡ್ಲಿ? ಪಾಪ ಪುಟ್ಟಕ್ಕ ನೊಂದ್ಕೊಂಡವ್ರೆ, ನೀವ್ ನೋಡ್ರಿ ಹೆಂಗ್ ಮಾತಾಡ್ತಾ ಇದ್ದೀರಲ್ಲ. ಏನ್ ಗೋಪಾಲಣ್ಣ ಸುಮ್ಕೆ ನಿಂತ್ಕೊಬಿಟ್ಟೆ? ನೀನ್ ಹೆಂಡ್ರು ಯಾರನ್ನು ಸಮಾಧಾನ ಮಾಡಬೇಡ ಅಂತ ಹೇಳಿ ಕರ್ಕೊಂಬಂದಿರಂಗೈತೆ ಅಲ್ವಾ ಗೋಪಾಲ? ಏನು ತಲೆಗೊಂದೊಂದು ಮಾತಾಡ್ತಾ ಇದ್ದೀರಾ? ಹಿಂಗ ಆಗೋಯ್ತಲ್ಲ ಅನ್ನೋ ದುಃಖ ನಮಗೂ ಐತೆ. ನಾವು ನಿಮ್ಮಂಗೆ ತಾನು ಬಂದು ನಿಂತಿರೋದು. ಆದ್ರೆ ನಿನ್ ಹೆಂಡ್ರ ಮುಖದಲ್ಲಿ ದುಃಖ ಕಾಣ್ತಿಲ್ಲ. ಎಲ್ಲ ನಿನ್ನ ಸಂತಾಪ ಸೂತ್ಸವ ಅಂತ ಬಂದ್ರೆ ಸೂಜಿ ಸುಸ್ತಾಗಿ ಮಾತಾಡ್ತಿರಲ್ಲ. ಏನ್ರ ಆಗೈತೆ ನಿಮ್ಗೆಲ್ಲ? ಪುಟ್ಟಕ್ಕ, ನಾನ್ ಬಂದಿದ್ದು ನಿನ್ನ ಮಾತಾಡ್ಸಕ್ಕೆ ಅಂತ. ನಿನ್ ದುಃಖ ನಂಗೆ ಅರ್ಥ ಆಯ್ತದೆ, ಹೊಸ ಸಮಾಧಾನ ಮಾಡ್ಕೊ. ಹಿಂಗ್ ಮಾಡ್ದವ್ರು ಖಂಡಿತ ಉದಾರ ಆಗಕ್ಕಿಲ್ಲ. ಅವ್ರಿಗೆ ನನ್ ಶಾಪನೇ ತಡ್ತೈತೆ. ಆ ಶಾಪ ತಟ್ಟೋದು ನಿಮ್ಗೆ ಅಂತ ಅನಿಸ್ತಿದೆ. ಏಯ್, ಏನೇ ಅಂದೆ? ಏನೇ ಅಂದೆ? ಅಜ್ಜಿ, ನಮ್ ಮೆಸ್ಸಿಗೆ ಬೇಕು ಅಂತಾನೆ ಬೆಂಕಿ ಹಾಕಿದ್ದಾರೆ. ನಮ್ ಮನೆನ ಕಂಡ್ರೆ ಆಗದೆ ಇರೋರು ಇನ್ಯಾರಿದ್ದಾರೆ ಈ ಊರಲ್ಲಿ? ಏನ್ ಮಾತಾಡ್ತಿದ್ಯಾ? ನಾಲ್ಗೆ ಉಸಾರಾಗಿರ್ಲಿ, ನಾವ್ಯಾಕೆ ಬೆಂಕಿ ಹಾಕ್ತಿವಿ? ಈ ರಾಜಮನೆ ಬೆಂಕಿ ಹಚ್ಚಿ ಯಾರಿಗೂ ಗೊತ್ತಾಗ್ಬಿಟ್ಟು ನಾಟಕ ಆಡಕ್ ಬಂದವಳೆ. ಯೋ, ನನ್ ಮ್ಯಾಕೆ ಇಳಿಸಲದೆಲ್ಲ ಹೇಳಿದ್ರಲ್ಲ, ಮೆಸ್ಸಿಗೆ ಬೆಂಕಿ ಹಚ್ಚಿದ್ ಯಾರು ಅಂತ ನನಗ್ ಗೊತ್ತೈತೆ. ಯಾರು ಅಂತ ಮೊದಲು ಪುಟ್ಟಕ್ಕಂಗ್ ತೋರಿಸ್ತೀನಿ, ಆಮ್ಯಾಕಿಂತ ನೀವೆಲ್ಲ ನೋಡ್ಕೊಳ್ಳಿ. ಮಕ್ಕ ಸರಿಯಾಗಿ ಕಾಣ್ತಾ ಇಲ್ಲ. ನನಗ್ ಕಾಣಿಸ್ತಾ ಐತೆ. ಅವ್ರು ಯಾರು ಅಂತ ನನಗ್ ಗೊತ್ತೈತೆ. ಅಟೆ ಯಾಕೆ, ಇಲ್ಲಿರೋ ಇನ್ನೊಬ್ಬರಿಗೂ ಗೊತ್ತೈತೆ. ಅಟೊಂದೆಲ್ಲ ತಲೆ ಕೆಡ್ಸ್ಕೋಬೇಡಿ, ನಾನೇ ಹೇಳ್ತೀನಿ. ಇವನು ಬಂಗಾರಮ್ಮನ್ ಕಡೆಯವನು. ಹಂಗಾದ್ರೆ ಈ ಕೆಲಸ ಮಾಡಿಸಿದ್ದು ಬಂಗಾರಮ್ಮನೆಯ? ಪುಟ್ಟಕ್ಕನ 2ನೇ ಮಗಳು ಬಂಗಾರಮ್ಮನ್ ಮಾಡಿರೋ ಅವಮಾನ ಒಂದ ಎರಡ? ಅದಕ್ಕೆ ಸರಿಯಾಗಿ ಸೈಡ್ ತಿರ್ಸ್ಕೊಂಡವ್ರೆ. ಅಜ್ಜಿ, ಯಾಕಪ್ಪ ಮಾತೆ ಬರ್ತಾ ಇಲ್ಲ? ಪುಟ್ಟಕ್ಕ, ನೀನೇ ಕೇಳು.
ನೀವು ಬರಕ್ಕೂ ಮುಂಚೆ ಎಲ್ಲಾ ತರದ್ರಲ್ಲೂ ಚೆನ್ನಾಗಿದ್ದ ನಮ್ಮ ಮನೇನ ಹಾಳು ಮಾಡ್ಬಿಟ್ರಲ್ಲ ನೀವು. ನಿಮ್ಗೂ ನಿಮ್ಮ ಅವ್ವಂಗೂ ಈ ಊರಲ್ಲಿ ಯಾರು ಖುಷಿಯಾಗಿರೋದು ನೋಡಕ್ಕೆ ಆಗಲ್ಲ ಅಲ್ವಾ? ಇಷ್ಟಕ್ಕೆಲ್ಲ ನೀವೇ ಕಾರಣ. ನೀವ್ ಹೇಳಿದ ಸುಳ್ಳೇ ಕಾರಣ. ನಿಮ್ಮಂತವ್ರನ್ನ ನಾನು ಅವ್ವ ಇಂಥ ಕೆಲಸ ಮಾಡಿರಕ್ಕಿಲ್ಲ. ಆ ಮಾರ ಓ ಆ ಮಾರನ ನಿಮ್ಮವ್ವ ಈ ಕೆಲ್ಸಕ್ಕೆ ಅಂತಾನೆ ಕರ್ಸ್ಕೊಂಡಿದ್ದ? ನಿಂತ್ಕೊಳ್ಳಿ. ನೀವ್ ಯಾರನ್ನ ನೋಡಕ್ ಬಂದಿದ್ದೀರಾ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇಷ್ಟ ದಿವಸ ಎಷ್ಟೇ ಕಷ್ಟ ಬಂದ್ರು ಹೆದರ್ದೆ ನಗ್ನಗ್ತಾ ಇದ್ದೀನಿ ನಮ್ಮ ಅವ್ವನ ಹೀಗ್ ನೋಡ್ಬೇಕಾಯ್ತು. ಎಲ್ಲ ನಿಮ್ಮಿಂದಾನೆ. ಈಗ ಹಾಸಿಗೆ ಮೇಲೆ ಹೇಗ್ ನಳ್ತಿದ್ದಾಳೆ ಅಂತ ನೋಡಕ್ ಬಂದ್ರೆ ಅಥವಾ ಬೇರೆ ಏನಾದ್ರೂ ಉದ್ದೇಶ ಇಟ್ಕೊಂಡ್ ಬಂದಿದ್ದೀರಾ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಪುಟ್ಟಕ್ಕಂಗೆ ಏನಾಗೈತೆ? ಕಿರ್ಚ್ಬೇಡಿ. ಕಿರ್ಚಕ್ಕೆ ಇದ್ ನಿಮ್ ಮನೆ ಅಲ್ಲ. ನಿಮ್ ಮಾತಿಗೆ ಹೆದ್ರಕ್ಕೆ ನಾನ್ ನಿಮ್ ಮಗನೂ ಅಲ್ಲ. ಪ್ಲೀಸ್ ಹೋಗಿ ಅಕ್ಕ, ಹೋಗಕ್ ಹೇಳು. ದೊಡ್ಡೋರು ಅಂತ ನಿಮ್ ಯಾಕೆ ತಾನೇ ಮರವಾದೆ ಇತ್ತು. ಇಡೀ ಊರೇ ನಮ್ಮವ್ವ ಅವಳ ಬದುಕ್ನ ಗಂಧದ ಕೋಡು ತೈತಿದ್ಲು ಅಂತ ಹೇಳ್ತಿದ್ರು. ಆದ್ರೆ ನೀವು ಒಂದೇ ಸಲಕ್ಕೆ ಕರ್ಪೂರ ಉರ್ದಂಗ್ ಉರ್ದೋಗ್ಲಿ ಅಂತ ಮೆಸ್ಸಿಗೆ ಬೆಂಕಿ ಇಟ್ಬಿಟ್ರ ಅಮ್ಮವ್ರ. ನಮ್ಮವ್ವನ್ ಶ್ರಮದ ಸಂಪಾದನೆನ ಸುಟ್ಟು ಬೂದಿ ಮಾಡ್ಬಿಟ್ರಲ್ಲ. ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ಯೋನ್ ಮಾತಾಡ್ತಿದ್ದೀರಿ ನೀವುಗಳೆಲ್ಲ? ನಾನ್ ಯಾಕೆ ಮೆಸ್ಸಿಗೆ ಬೆಂಕಿ ಹಾಕಿಸ್ಲಿ? ಒಸಿ ಬುದ್ಧಿನ ಇಡ್ತದಾಗ ಮಡಿಕೊಂಡ್ ಮಾತಾಡಿ. ಯಾರ್ಯಾರೋ ಏಳ್ನೆಲ್ಲ ಸುಮ್ಕೆ ನಂಬ್ಕೊಂಡು ಯಾರ್ಯಾರೋ ಹೇಳಿದ್ದಲ್ಲ, ನನ್ನ ಹತ್ರ ಸಾಕ್ಷಿ ಇದೆ. ನಿಮ್ ಕೈ ಆಳು ಮೆಸ್ ಹತ್ರ ಅಷ್ಟೊತ್ನಲ್ಲಿ ಏನ್ ಮಾಡ್ತಿದ್ದ? ನಿಮ್ ಸಾಲಕ್ಕೆ ಬಡ್ಡಿ ಕಟ್ಟಕ್ ಆಗ್ಬಾರ್ದು ಅನ್ನೋದಕ್ಕೆ ಇಂಥ ಕೆಲಸ ಮಾಡಿದ್ರ ನೀವು? ನಮ್ ಜೀವನಾಧಾರನ ಕಿತ್ಕೊಂಡ್ರೆ ನಾವು ಬೀದಿಗೆ ಬೀಳ್ತೀವಿ ಅನ್ನೋದೇ ಅಲ್ವಾ ನಿಮ್ ಉದ್ದೇಶ? ನಾನು ಹೇಳಕ್ಕಿಲ್ಲ, ಆದ್ರೆ ಇವು ಅಷ್ಟೇ ಸುಮ್ಕಿರ್ತೈತಾ ಗೊತ್ತಲ್ವಾ? ಏನ್ ಮಾಡೋದು? ತಗೋ ಡ್ಯಾಡಿ. ಹೌದು, ಇಂಥವ್ ಹೆಂಗ್ ಬಂತಿದ್ದು? ಮೊದಲೇ ಟೆನ್ಷನ್ ಆಗಿದ್ಯಾ, ಇವಾಗ ಅದೆಲ್ಲ ಬೇಕಾ? ಹೌದು, ಯಾಕಿಷ್ಟು ಟೆನ್ಷನ್ ನಿಂಗೆ? ಇದೇನಿಲ್ಲ ಹಿಂಗ್ ಕೇಳ್ತೀಯಾ? ಮೆಸ್ಸಿಗೆ ಬೆಂಕಿ ಬಿದ್ದೈತೆ. ಪುಟ್ಟಮ್ಮಿ ಆಸ್ಪತ್ರೆನಾಗ ಸೇರ್ಕೊಂಡವಳೆ. ಹೋಗ್ ನೋಡಮ್ಮ ಅಂದ್ರೆ ನಿಮ್ಮ ಮಮ್ಮಿ ಕೇಳೋ ಪ್ರಶ್ನೆಗೆ ಉತ್ತರ ನಾಲ್ಗೆ ತನಕ ಬಂದಿರ್ತೈತೆ. ಆದ್ರೂ ಹೇಳಕ್ ಭಯ ಆಯ್ತೈತೆ. ಪಾಪ ಪುಟ್ಟಮ್ಮಿ ಹೆಂಗವಳೋ ಏನೋ. ಅಂದ್ರೆ ಅವನ್ ಮ್ಯಾಗೆ ನಿನ್ಗಿನ್ನೂ ಪ್ರೀತಿ ಐತೆ ಅಂದಂಗಾಯ್ತು. ಹೊಸಿನ್ ಬೆತ್ತು ಮಾತಾಡಲ್ಲ. ಇವಳ್ ಡ್ಯಾಡಿ, ಅವನ್ ಕಂಡ್ರೆ ನಿನಗೆ ಸ್ಯಾನು ಪ್ರೀತಿ ಅಲ್ವೇ? ಸುಮ್ಕಿರ್ಲ, ನಿಮ್ಮ ಮಮ್ಮಿ ಕೇಳಿಸ್ಕೊಂಡ್ರ ಅಷ್ಟೇ. ಆಮೇಲೆ ಮತ್ತೆ ಯಾಕೆ ನಮ್ಮಮ್ಮಿನ ಮದ್ವೆ ಅದ? ಹಳೇದೆಲ್ಲ ಯಾಕೋ ಬಿಡ. ಮೆಸ್ನೇ ಜೀವ ಅನ್ಕೊಂಡವಳು ದುಃಖನ ಹೆಂಗ್ ತಡ್ಕೊಂತಾವಳು, ಎಷ್ಟು ಕಷ್ಟಪಡ್ತಾವಳು. ಡ್ಯಾಡಿ, ಯಾಕೆ ಇಷ್ಟೊಂದು ಅನ್ಕತ್ಯ? ಅವ್ವ ಹೆಂಗೈತೆ ಅಂತ ಈಗಲೇ ಸುಮಂಗ್ ಫೋನ್ ಮಾಡ್ತೀನಿ ತಡಿ. ಬೇರೆ ಮಾಡಿ. ಯಾಕ್ಲಾ? ಫೋನ್ ತೆಗಿತಲ್ಲ ಡ್ಯಾಡಿ. ಮಿಸ್ ಕಾಲ್ ನೋಡಿ ಅವಳೇ ಮಾಡ್ತಾಳೆ. ಯಾವಾಗ ಮಾಡ್ಕಾರ? ಲೇ ಚಿತ್ರ, ಜನಾರ್ದನ್ ಸ್ವೀಟ್ಸ್ ಇಂದ 1 kg ಜಿಲೇಬಿ ತರ್ಸೆ. ಇಂಥ ಒಳ್ಳೆ ಸುದ್ದಿನ ಕೇಳೋದಿಕ್ಕೆ ನನ್ ಕಿವಿಗಳು ಪುಣ್ಯ ಮಾಡಿತ್ತು. ಅವಳು ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾಳಂತೆ. ಫುಲ್ ಸುಟ್ಟೈತಂತಮ್ಮ. ಸುಟ್ಟು ಹೋಗೇ ಇರತ್ತೆ. ಮತ್ತೆ ನನ್ ಹೊಟ್ಟೆ ಉರಿ ಸುಮ್ನೆ ಬಿಡತ್ತಾ? ಬೆಂಕಿ ಕಡ್ಡಿ ತರ ಇದ್ಲು, ಆದ್ರೂ ಎಷ್ಟ್ ಎಗರಾಡ್ತಿದ್ಲು. ಆಗ್ಬೇಕಾದ್ದೆ ಅವಳಿಗೆ. ಆದ್ರೆ ಅವ್ರೆಲ್ಲರೂ ಅಳೋದನ್ನ ಗೋಳಾಡೋದನ್ನ ನೋಡೋ ಭಾಗ್ಯ ಇಲ್ಲ ಅನ್ನೋದೊಂದೇ ಬೇಜಾರು ಕಣೆ. ಹೇಗೋ ಸರಿಯಾದ ಸಮಯಕ್ಕೆ ಆ ರಾಜೇಶ್ವರಿ ಫೋನ್ ಮಾಡಿ ವಿಷಯ ತಿಳಿಸಿದ್ಲು. ಆ ಯಮ್ಮನ್ನ ಬೈಯೋಳು ನೀನೆ, ಹೊಗಳೋಳು ನೀನೆ. ಸೇಫ್ಟಿ ಪಿನ್ನು ಸೆರ್ಗಲ್ಲಿದ್ರೆ ಹೊಗಳೋದು, ಅದೇ ಪಿನ್ನು ಬೆರಳಕ್ ಚುಚ್ಚಿದ್ರೆ ಬೈಯೋದು ಅಷ್ಟೇ.
ಇವತ್ತಲ್ಲ ನಾಳೆ ನಿಮ್ಮ ಹೆಸರನ್ನ ಅವನು ಬಾಯಿ ಬಿಟ್ಟೇ ಬಿಡ್ತಾನೆ. ರೆಡಿಯಾಗಿರಿ. ಅಮ್ಮ ಅವರೇ. ಇಲ್ಲ ಅಮ್ಮವ್ರೆ, ನಿಮ್ಗೆ ರೆಡಿಯಾಗಿರೋ ನಾನು ನಿಮ್ಮನ್ನು ಕೇಳ್ದೆ ಏನಣ್ಣ ಮಾಡೋಕ್ಕಾಯ್ತದ? ತಿಟ್ಟುವಾಗ್ಲೂ ನನಗೇನು ಗೊತ್ತಿಲ್ಲ ಅಮ್ಮವ್ರೆ. ಏಯ್, ಇಲ್ಲಿ ನಾನು ಒಬ್ಬನೇ ಮಾತಾಡಬೇಕು. ಸಿಕ್ದವರೆಲ್ಲ ಬಂದಿಲ್ಲಿ ಪಂಚಾಯತಿ ಮಾಡಕ್ ಜಾಗ ಇಲ್ಲ. ಇಲ್ಲಿ ಆರೋಪಿಗಳನ್ನ ವಿಚಾರಣೆ ಮಾಡೋ ಅಧಿಕಾರ ಇರೋದು ನನಗೆ ಮಾತ್ರ. ನೀವು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇವನ್ನ ಬಾಯ್ ಬಿಡಿಸೋಕೆ ನಮ್ಮ ಹತ್ರ ಬೇಕಾದಷ್ಟು ವಿಧಾನಗಳಿದಾವೆ. ಇವತ್ತಿವನ ಮೇಲೆ ಅನುಮಾನ ಬಂತು, ಇವನ್ನ ಎತ್ತಾಕೊಂಬಂದಿದ್ದೀವಿ. ನಾಳೆ ನಿಮ್ಮ ಮೇಲೂ ಅನುಮಾನ ಬರ್ಬೋದು. ಅಮ್ಮವ್ರೆ, ನಮ್ಮ ಟ್ರೀಟ್ಮೆಂಟ್ಗೆ ನಿಮ್ಮ ಮಾರ ಏನಾದರೂ ನಿಮ್ಮ ಹೆಸರನ್ನು ಬಾಯಿ ಬಿಟ್ರೆ ನಿಮ್ಮ ಮುಂದಿನ ಔತಣಕೂಟ, ಭಾನುವಾರದ ಬಾಡೂಟ ಎಲ್ಲ ನಮ್ಮ ಸೆಲ್ಲೊಳಗೇನೆ. ಅಮರೇ, ಅಮರ, ಅಮರ, ಏಯ್ ಅಮರ್, ನಡಿಯ ನಡಿಯ ಒಳಗೆ. ತಗೊಳ್ಳಿ ಮಿಸ್ಟರ್, ಇದರ ಊಟ ಐತೆ, ಎಲ್ಲರೂ ಊಟ ಮಾಡಿ. ಇದಕ್ಕೋಸ್ಕರ ನನ್ನ ಕರೆದ್ರ? ನೀವೇ ಬಂದು ಕೊಡ್ಬೋದಿತ್ತಲ್ವಾ? ಕೊಡ್ಬೋದಿತ್ತು, ಆದರೆ ಅವ್ರು ನನ್ನ ಮೇಕಿರೋ ಕೋಪಕ್ಕೆ ನಾನು ತಂದಿದ್ದಂತ ಗೊತ್ತಾದ್ರೆ ಅವ್ರು ತಗೊಳಕಿಲ್ಲ. ಅದಕ್ಕೆ ನೀವೇ ತಂದಿದ್ದೆ ಅಂತ ಹೇಳ್ಬಿಟ್ಟು ಕೊಟ್ಬಿಡಿ. ನಿಮ್ಮನ್ನ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ. ನೀವು ಹೆಂಗೆ ಅನ್ಕೊಂತೀರೋ ಹಂಗೆ. ನಾನು ಒಳ್ಳೆಯವನು ಕೆಟ್ಟವನು ಅನ್ನೋದು ಸಮಯನೇ ಹೇಳುತ್ತೆ. ಆದರೂ ನೀವು ಆ ಕೆಲಸ ಮಾಡಿದ ತಪ್ಪು. ನಾನು ಒಪ್ಕೋತೀನಿ ಮಿಸ್ಟರ್. ಸ್ನೇಹಂಗೆ ಸುಳ್ಳು ಹೇಳಿದ್ದು, ಅವ್ರನ್ನ ಒಂದು ಮಾತು ಕೇಳದೆ ತಾಳಿ ಕಟ್ಟಿದ್ದು ತೆಪ್ಪೆಯ. ಆದರೆ ಎಲ್ಲಿ ಮಿಸ್ ನನ್ನಿಂದ ದೂರ ಹೋಗ್ಬಿಡ್ತಾರೋ ಅಂತ ಹಂಗೆ ಮಾಡ್ಬಿಟ್ಟೆ. ಅದು ನಂಗೆ ಬೇರೆ ದಾರಿ ಗೊತ್ತಾಗಿಲ್ಲ ಮಿಸ್ಟರ್. ನನಗೂ ನಿಮ್ಮ ಮೇಲೆ ತುಂಬ ಸಿಟ್ಟಿತ್ತು. ಕೊಕ್ಕೋ, ನೀನು ಇಲ್ಲೇನು ಮಾಡ್ತಿದ್ಯಾ? ಅಂದ್ರೆ ನಾವು ಮಾತಾಡೋದನ್ನೆಲ್ಲ ಕತ್ ಕೇಳಿಸ್ಕೊತಿರ್ಲಿಲ್ಲ. ಪ್ರಾಮಿಸ್. ನೀರು ತಗೊಂಡು ಹೋಗೋಣ ಅಂತ ಬಂದಿದ್ದೆ, ನೀವು ಮಾತಾಡ್ತಿರೋದು ಕೇಳಿಸ್ತು, ಅದಕ್ಕೆ ಕೇಳಿಸ್ಕೊಂಡೆ. ಇದನ್ನು ಕತ್ ಕೇಳೋದೆ ಅಂತಾರೆ. ರೀ, ಅಲ್ಲ ಅಲ್ಲ ಭಾವ, ಇಷ್ಟು ದಿನ ನಾನು ನೀವು ನಮ್ಮ ಅಕ್ಕಂಗೆ ಮೋಸ ಮಾಡಿದ್ದೀರಾ ಅಂತಾನೆ ಅನ್ಕೊಂಡಿದ್ದೆ. ನಿಜವಾಗ್ಲೂ ನಾವೆಲ್ಲ ನಿಮ್ಮ ಮೇಲೆ ಅನುಮಾನ ಪಡೋ ಥರ ಆಗ್ತಿತ್ತು ಅಲ್ವಾ ಭಾವ? ನಿಜ, ಹಾಗೆ ಅನ್ನಿಸ್ತಿತ್ತು. ನಾನು ನೇರವಾಗಿ ಹೇಳ್ತಿದ್ದೀನಿ ಅಂತ ನಿಮಗೆ ಬೇಜಾರಾಗ್ಬೋದು, ಆದರೂ ಹೇಳ್ತೀನಿ, ನೀವು ತುಂಬಾನೇ ಒಳ್ಳೆಯವರು. ಆದ್ರೆ ನಿಮ್ಮವ್ವ ತುಂಬಾನೇ ಕೆಟ್ಟವರು ಶ್ರೀ. ಮಿಸ್ಸು, ಅವಾಗೇನೂ ಆಗಿಲ್ಲ, ಯೋಚನೆ ಮಾಡಬೇಡಿ. ರೀ, ನೀವ್ಯಾಕೆ ಇಲ್ಲಿಗೆ ಬರಪ್ಪಾದ್ರಿ? ಈಟೊತ್ತಾಗಿದೆ, ಹೋಗ್ ಮನೆ ಕಳಿ. ಅವ್ವ, ನಿನ್ ಮೆಸ್ ಹತ್ರ ಹೋಗಿದ್ಯಲ್ಲ, ಅಲ್ಲೇನಾಯ್ತು? ಅಲ್ಲೇನಾಯ್ತು ಅಂತ ಹೇಳವ್ವ. ಅಯ್ಯೋ, ಆಯ್ತೈತೆ ಅಂತ ಗೊತ್ತಾಯ್ತಿಲ್ಲ. ಒಂದ್ ಕಡೆ ಪುಟ್ಟಕ್ಕನ್ ಮೆಸ್ಗೆ ಬೆಂಕಿ ಬಿದ್ದದೆ. ಆಗ ಹತ್ತದಾಗೆ ಆಸ್ಪತ್ರೆ ಸೇರ್ಕೊಂಡವಳೆ. ಈ ಕಡೆ ಮಾರನ್ನ ಪೊಲೀಸ್ನವ್ರು ಇಟ್ಕೊಂಡು ಸ್ಟೇಷನ್ಗೆ ಹೋಗವ್ರೆ. ಆದ್ರೆ ಆಸ್ಪತ್ರೆನಾಗೆ ಆ ನಂಜಪ್ಪ ಅಷ್ಟೇ ಎಲ್ರೂ ಮೆಸ್ಗೆ ಏನಾಯ್ತು ಡಾಕ್ಟರ್? ಪಲ್ಸ್ ನಾರ್ಮಲ್ ಆಗಿದೆ. ನಾವು ಕಾರ್ಡಿಯೋ ಸಿಂಕಾಪಿಗೆ ಕೊಡಬೇಕಾಗಿದ್ದ ಟ್ರೀಟ್ಮೆಂಟ್ನ ಶುರು ಮಾಡಿದ್ದೀವಿ. ಸೊ ಪೇಷಂಟ್ ಬಗ್ಗೆ ನೀವು ಯೋಚಿಸೋ ಅಗತ್ಯ ಇಲ್ಲ. ಇನ್ನು ಸ್ವಲ್ಪತ್ತಿಗೆ ನೀವು ಹೋಗಿ ಅವ್ರನ್ನ ನೋಡ್ಬೋದು. ಥ್ಯಾಂಕ್ಸ್ ಡಾಕ್ಟರ್. ಕಂಡೀಷನ್ ನೋಡ್ಕೊಂಡು ನಾವು ಡಿಸ್ಚಾರ್ಜ್ ಮಾಡ್ತೀವಿ.
ಆದ್ರೆ ನಾವು ಕೊಟ್ಟಿರೋ ಮೆಡಿಸನ್ನ ನೀವು ಮಿಸ್ ಮಾಡದೆ ಪೇಷಂಟ್ ಕೊಡಬೇಕು. ಸರಿ ಡಾಕ್ಟರ್, ಇನ್ಮೇಲಾದ್ರೂ ನಿಮ್ಮಮ್ಮನ ಹುಷಾರಾಗಿ ನೋಡ್ಕೊಳ್ಳಿ. ಅಪ್ಪಯ್ಯ, ಅವ್ವ ಎಲ್ಲಿ? ಓ, ಆಚೆ ಹೋಗಿರ್ಬೇಕು. ಇಷ್ಟೊತ್ತಾಗ್ಲೇ ನೀ ತಿಂಡಿ ತಿನ್ಬೇಕಾಗಿತ್ತಲ್ಲ. ಬೇಡವಾ. ಯಾಕಪ್ಪಯ್ಯ? ಈಗಾಗ್ಲೇ ನೀ ತಿಂಡಿ ತಿಂದು ಮಾತ್ರೆ ತಗೋಬೇಕಿತ್ತು. ಸುಮ್ನೆ ಹಠ ಮಾಡಬೇಡಿ, ತಿಂಡಿ ತಿನ್ನಿ. ಅಪ್ಪಯ್ಯ, ನಿಮಗ್ ಯಾಕೆ ಬೇಜಾರಾಗಿದೆ ಅಂತ ನನಗ್ ಗೊತ್ತು. ಈ ಕೆಲ್ಸ ಅವ್ವ ಮಾಡ್ಸಿರ್ತಾಳೆ ಅಂತ ನಿಮಗ್ ಅನ್ಸ್ತಿದ್ಯಾ? ಒಂದೊಂದ್ ಸಾರಿ ಅವ್ವ ಈ ಕೆಲ್ಸ ಮಾಡ್ಸಿರಲ್ಲ ಅಂತ ಅನ್ಸುತ್ತೆ. ನಾನು ಅವನ್ ಬಗ್ಗೆ ಹೀಗ್ ಮಾತಾಡ್ತಿರೋದಕ್ ನಿಮಗ್ ಬೇಜಾರಾಗತ್ತೆ. ಆದ್ರೂ ನನ್ ವಿಚಾರನೇ ತಗೊಳ್ಳಿ. ನಾನು ಚಂದ್ರು ಒಂದಾಗಕ್ಕೆ ಅವ್ವ ಕಾರಣ. ಹಾಗೆ ನಾನು ಚಂದ್ರು ದೂರ ಆಗಕ್ಕೂ ಅವ್ವನೇ ಕಾರಣ. ಅವ್ವ, ನಿನ್ನ ಹತ್ರ ನನ್ಗೂ ಅಳು ಬರುತ್ತೆ. ಪ್ಲೀಸ್ ಅವ್ವ, ಅಳ್ಬೇಡ. ಹೌದವ್ವ, ಇವನು ಕೆಟ್ಟಗಳಿಗೆ ಆಗೋಗದೆ. ಅದ್ರ ಬಗ್ಗೆ ನೆನ್ಸ್ಕೊಂಡಿದ್ರೆ ಸರಿ ಹೋಯ್ತದ? ಆರೋಗ್ಯ ಹಾಳಾಗತ್ತಷ್ಟೆ. ಒಬ್ಬ ಈಗ ತಾನೇ ಡಾಕ್ಟರ್ ನೀನು ಹುಷಾರಾಗಿರ್ಬೇಕು ಅಂತ ಹೇಳಿದ್ದಾರೆ. ನೀನ್ ಹೀಗೆ ಹೇಳ್ತಿದ್ರೆ ನಿನ್ ಆರೋಗ್ಯ ಇನ್ನೂ ಕೆಟ್ಟೋಗುತ್ತೆ. ದಯವಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೋ. ಹೌದು ಅತ್ತೆ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಹೆಂಗ್ ಸಮಾಧಾನ ಮಾಡ್ಕೊಳ್ಳೋದು? ನನ್ನ ಕಷ್ಟ ಕಾಲದಾಗೆ ನನಗ್ ಬೆತ್ತಲವಾಗಿದ್ದು ನನ್ನ ಮೆಸ್ಸು. ಅಯ್ಯೋ, ಮೆಸ್ಸಿಗೆ ಬೆಂಕಿ ಬಿದ್ರೆ ಅಳಿ ಅಂದ್ರೆ ಅವ್ರು ಮಾಡ್ತಾರೆ. ನಿನ್ ಸಮಕ್ಕೆ ಇಲ್ಲಿ ಗಂಟ ನಿನ್ ಜೊತೆಗೆ ಅವ್ರೆ ಅಂದ್ರೆ ಈಗ ಯಾಕೆ ಬೇಡ? ಹೌದು ಸ್ನೇಹ ಅವ್ರೆ, ಮೆಸ್ ವಿಷಯದಲ್ಲಿ ಇವ್ರಿಗೂ ತುಂಬಾ ನೋವಾಗಿದೆ. ಯಾರೋ ಮಾಡಿದ ತಪ್ಪಿಗೆ ಇವ್ರನ್ನ ಈ ಥರ ನಡೆಸ್ಕೊಳ್ಳೋದು ಸರಿಯಲ್ಲ. ಸಿರಿ ಸಿರಿ ಸಿರಿ, ಅವ್ರ ಮಾತು ಕೇಳಬೇಡ. ನನ್ ಮೆಸ್ತ ಕರ್ಕೋಗು, ನನ್ ಮೆಸ್ತ ಕರ್ಕೋಗ. ಅವ್ವ, ಕುಡಿಯವ್ವ. ಸ್ನೇಹಕ್ಕ, ನೀನೋ ಸಹನ ಅಕ್ಕನೋ ನೆನಪಾಗ್ತಿಲ್ಲ. ಆದ್ರೆ ಬಂಗಾರಮ್ಮನವ್ರ ಹತ್ರ ಮಾತಾಡುವಾಗ ಸಾಲಕ್ಕೆ ಬಡ್ಡಿ ಅಂತ ಏನೋ ಹೇಳ್ದಂಗಿತ್ತು. ಆದ್ರೆ ನನ್ಗೆ ಸರಿಯಾಗಿ ನೆನಪಾಗ್ತಿಲ್ಲ. ಯಾವ ದುಡ್ಡಕ್ಕ? ಅದೇ ಸುಮಾ, ಅವ್ರು ಬಡ್ಡಿ ವ್ಯವಹಾರ ಮಾಡ್ತಾರಲ್ಲ, ಅದಕ್ಕೆ ಕೋಪದಲ್ಲಿ ಹಂಗಂದೆ ಅಷ್ಟೆ. ಅವ್ವ, ನೀನು ಮಾತ್ರೆ ತಗೊಂಡಿಲ್ಲ ಅಲ್ವಾ? ತಿಂದ್ಮೇಲೆ ಡಾಕ್ಟರ್ ಮಾತ್ರೆ ತಗೊಳಕ್ ಹೇಳಿದ್ದಾರೆ. ಮಾತ್ರ ಕವರ್ ಆಚೆ ಐತೆ ಸುಮಾ.
ತಗೋಬೋಗವ ನಾನು ತರ್ತೀನಿ. ತಗೋಬ. ಸ್ನೇಹ, ಈ ವಿಷಯನ ಎಲ್ಲರ ಮುಂದೆನೂ ಮಾತಾಡ್ತಿಲ್ಲವ. ಖುಷಿ ನೋಡ್ಕೊಂಡು ಮಾತಾಡಬಾರ್ದೆ. ಹಳಿ ಅಂದ್ರೆ ಈ ವಿಷಯ ಗೊತ್ತಾದ್ರೆ ಏನು ಮಾಡೋದು? ಅವ್ವ, ಆ ಟೆನ್ಷನಲ್ಲಿ ಕೋಪದಲ್ಲಿ ಅದೇನು ಮಾತಾಡೋದು ಗೊತ್ತಿಲ್ಲ. ಆದರೆ ಅವಾಗ ನಿಮ್ಮ ಮುರಳಿ ಭಾವ ಇರಲಿಲ್ಲ. ಖುಷಿ ನಿಧಾನವಾಗಿ ಯೋಚನೆ ಮಾಡಿ ಹೇಳು. ಅವ್ರಿಗೆ ಗೊತ್ತಾಗೈತೋ ಇಲ್ಲೋ? ಇಲ್ಲ ಅವ್ವ, ಮುರಳಿ ಭಾವಂಗೆ ಈ ವಿಷಯ ಗೊತ್ತಿಲ್ಲ. ಮೊಸಿ ಕುಡಿಯವ. ಪುಟ್ಟಕ್ಕ, ಪುಟ್ಟಕ್ಕ, ಇದೇನು ಖಾಲಿ ಕೈಯಲ್ಲಿ ಬಂದ್ಬಿಟ್ಟಿದ್ದೀರಾ? ಓ, ಮನೆ ನೋಡಿದ್ರೆ ಒಂದು ಅಂದಾಜ್ ಸಿಗತ್ತೆ ಅಂತನಾ? ಮೋಸ್ಟ್ಲಿ ಒಂದು 50-70 ಲೀಟರ್ ಸೀಮೆ ಎಣ್ಣೆ ಸಾಕಾಗ್ಬೋದೇನೋ. ಇಲ್ಲಾಂದ್ರೆ ಪೆಟ್ರೋಲ್ ತಂದ್ಬಿಡಿ, ಇನ್ನೂ ಬೇಗ ಹತ್ಕೊಂಡು ಉರಿಯತ್ತೆ. ಮೆಸ್ ಅಂತೂ ಸುಟ್ಟಿದಾಯ್ತು. ಇವಾಗ ನಮ್ಗೆ ಈ ಮನೆ ಒಂದೇ ಬಾಕಿ ಇರೋದು. ಆಳ್ಗೊಂದ್ ಕಲ್ಲು ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ, ಸುಮ್ಕಿದ್ಬಿಡು. ಕಲ್ಲ? ದೇವ್ರೆ, ನೀವು ಪೆಟ್ ತಿನ್ನೋರ, ಪೆಟ್ ಕೊಡೋರಲ್ವಾ? ಇಷ್ಟೆಲ್ಲ ದ್ವೇಷನ ಮನ್ಸಲ್ಲಿಟ್ಕೊಂಡು ನೀವು ಸುಟ್ಟು ಹೋಗದೆ ಬದುಕ್ತಿದ್ದೀರಲ್ಲ, ಗ್ರೇಟ್ ಕಣ್ರಿ ನೀವು. ನಾನು ಪುಟ್ಟಕ್ಕಂತವ ಮಾತಾಡ್ಬೇಕು. ಕರಿ ಅವಳನ್ನ. ನಾವ್ಯಾಕೆ ಕರಿಬೇಕು? ತುಂಬಾ ಒಳ್ಳೆಯವ್ರ ತರ ಅವನ ಹತ್ರ ಮಾತಾಡಿನೇ ಈ ಸ್ಥಿತಿಗೆ ತಂದ್ಬಿಟ್ರಲ್ಲ. ನಿಮ್ಗೆ ಯಾರೇ ಗೌರವ ಇತ್ತು, ಆದ್ರೆ ನೀವು ಅಕ್ಕ, ನೀನ್ ಯಾಕೆ ಕಣ್ಣೀರ್ ಹಾಕ್ತೀಯ? ಇವ್ರಿಗೆ ಆ ಯೋಗ್ಯತೆನೂ ಇಲ್ಲ. ಪುಟ್ಟಕ್ಕ, ಪುಟ್ಟಕ್ಕ, ನಮ್ಮವ್ವ ಈಗ ತಾನೇ ಪ್ರಾಣ ಬಿಟ್ಟು ಮತ್ತೆ ಬದುಕೋಳೆ. ದಯವಿಟ್ಟು ಅವಳನ್ನ ಅವಳ ಪಾಡಿಗೆ ಬಿಟ್ಬಿಡಿ. ಮತ್ತೆ ಅವಳ ತಲೆಗೆ ಏನೇನೋ ತುಂಬೋ ಅವಶ್ಯಕತೆ ಇಲ್ಲ. ಏನಾರು ಇದ್ರೆ ನಮ್ ತವಾನೇ ಹೇಳಿ, ನಾವು ಅವಂಗ್ ತಿಳಿಸ್ತೀವಿ. ಇನ್ ಹೇಳಕ್ ಏನಿದೆ? ಇಡೀ ಮೆಸ್ನ ಸುಟ್ಟು ಹಾಕಿ ಚಳಿ ಕಾಯಿಸ್ಕೊಂಡಿದಾರಲ್ಲ. ಯಾವಾಗ್ಲೂ ಮಾತಾಡಂಗೆ ಯೋನು ಗೊತ್ತಿದ್ದೆ ಮಾತಾಡ್ ದುಡುಕ್ಬೇಡ ನೀನು. ಪುಟ್ಟಕ್ಕ ಇಲ್ಲಿ ನೋಡಿ, ಅವ್ವನ್ ಮನ್ಸು ಯಾವಾಗ್ಲೂ ಪ್ರಶಾಂತವಾಗಿರ್ಬೇಕು ಅಂತ ಡಾಕ್ಟರ್ ಹೇಳಿದಾರೆ. ನೀವು ದಯವಿಟ್ಟು ಇಲ್ಲಿಂದ ಹೊರಡಿ. ಸ್ನೇಹ, ಅಯ್ಯೋ, ಯಾರಿಗವ ಹಂಗೆಲ್ಲ ಮಾತಾಡ್ತಿದ್ಯಾ ನೀನು? ಅಯ್ಯೋ ಅಮ್ಮವ್ರ, ನಿಮ್ಮನ್ನ ನೋಡ್ಲಿಲ್ಲ ಕಣ, ಕ್ಷಮಿಸ್ಬಿಡಿ. ಪುಟ್ಟಕ್ಕ, ನಿಂತವ ವಸಿ ಮಾತಾಡ್ಬೇಕಿತ್ತು. ಆಟೆ ತಾನೆ, ಮಾತಾಡಿ. ನೀನ್ ಒಬ್ಳು ತವ ಮಾತ್ರ ಮಾತಾಡ್ಬೇಕಿತ್ತು. ನಾನು ಇವ್ರ ತಾವ್ ಮಾತಾಡ್ಬೇಕು. ಸುಟ್ಟೋಗಿರೋ ಮೆಸ್ಸು ವಾಪಸ್ ಬರ್ತದ? ರಾಮನ್ ಸೇತುವೆ ಕಟ್ಟಕ್ಕೆ ಅಳಿಲು ತನ್ನ ಶಕ್ತಿ ಎಲ್ಲ ಆಗ್ತಂಗೆ ನನ್ನ ಮೆಸ್ಸು ಕಟ್ಟಕ್ಕೆ ನನ್ನ ಶಕ್ತಿ ಎಲ್ಲ ಹಾಕಿವ್ನಿ. ನನ್ನ ಗಂಡ ನನ್ನ ನಾರ್ನದಾಗೆ ಬಿಟ್ಟೋದಾಗ ನನ್ನ ಜೀವಕ್ಕೆ ಆಧಾರ ಆಗಿದ್ದೆ ಈ ಮೆಸ್ಸು. ಸಾವಿರಾರು ಹಸು ಹೊಟ್ಟೆಗೆ ಊಟ ಹಾಕಿದ್ದು ನನ್ನ ಮೆಸ್ಸು. ಆ ಮೆಸ್ಸಿಂದ ನನ್ನ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರು ಮಾಡಿದೆ. ನನ್ನ ಅನುಭವಕ್ಕೆ ಎಷ್ಟು ವಯಸ್ಸಾಗಿತ್ತು,
ನನ್ನ ಮೆಸ್ಸಿಗೂ ಅಷ್ಟೇ ವಯಸ್ಸಾಗಿತ್ತು ಕಣ್ರವ್ವ. ಅಂತ ಮೆಸ್ನ ಮನಸ್ಸಿಂದ ಹೇಳ್ತಾ ಇದ್ನಿ, ಈ ಕೆಲಸ ಯಾರೇ ಮಾಡಿದ್ರು ಅವ್ರು ಶಾನ ಕಷ್ಟ ಅನುಭವಿಸ್ತಾರೆ, ನಾನು ಯಾವತ್ತೂ ಒಬ್ರಿಗೆ ಶಾಪ ಆಗ್ತವಳಲ್ಲ. ಈಗ್ಲೂ ನನ್ನ ಮನಸ್ಸು ನೊಂದು ಹೇಳ್ತಾ ಇವ್ನಿ, ನನ್ನ ಮನಸ್ಸಿಗೆ ಬೆಂಕಿ ಹಾಕ್ದವ್ರು ಚಂದಾಕಿರಲ್ಲ ಅಮ್ಮವ್ರೆ, ಚಂದಾಕಿರಲ್ಲ. ಅವ್ರು ಯಾರೇ ಆಗಿರ್ಲಿ ಅವ್ರು ಚಂದಾಕಿರಕ್ಕಿಲ್ಲ, ಅವ್ರು ಚಂದಾಕಿರಕ್ಕಿಲ್ಲ. ಪಂಚಾಯತಿನ ನ್ಯಾಯ ಹೇಳ್ದಂಗಲ್ಲ ನೀಯತ್ತಾಗಿರೋದು. ಅಯ್ಯ ಅವರೇ ಅಮರೇ ನಿನ್ ಪುಟ್ಟಕ್ಕ ಸುಮ್ಕಿರ, ಹೋದ್ರೈತಾಳೆ. ಏನೆಲ್ಲ ಮರ್ತೈತೇನೋ ನಿಂಗೆ? ಅದ್ಯಾಕಿನ್ ದುಡುಕ್ ಮಾತಾಡ್ತೀಯ ನಂಜವ್ವ ನೀನು? ಹೊಟ್ಟೆ ಉರಿತದೆ ಪುಟ್ಟಕ್ಕ, ಬುದ್ಧಿಗಿದೆಯಾ ಆಯ್ತಾ ನಿನಗೆ? ಮಗ ನೋಡ್ಕೊಂಡಾಗ ನೋಡ್ಕೊತಿದ್ದೆ ಮಿಸ್ತ, ಅದಕ್ಕೆ ಬೆಂಕಿ ಇಟ್ಟೊಳಗೆ ಬಂದು ಮುಂದೆ ಕೂತ್ಕೊಂಡಾಗ ಸಮಾಧಾನವಾಗಿ ಮಾತಾಡ್ತಿಯಲ್ಲ, ನೋವಾಗಿದ್ರೆ ಅವಳಿಗೆ. ಅಲ್ಲಮ್ಮ, ನಾವ್ ಇಲ್ಲಿಗೆ ಬಂದಿರೋದು ಅವನ ಆರೋಗ್ಯ ವಿಚಾರಿಸೋದಕ್ಕೆ. ನೀನ್ ನೋಡಿದ್ರೆ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿದ್ಯಲ್ಲ. ಓ, ನಿಮ್ಮ ಅತ್ತೆ ಆಗಿದ್ದವಳು ನೊಂದು ಬಿಟ್ಟೆ ಅಂತ ಹೊಟ್ಟೆನ ಸಂಗ್ತಾ ಇತ್ತ. ಮೂದೇವಿ ಈ ಗಿಣಿ ಬಾಯ್ ಬಿಟ್ಟದ್ ಬಿಡ್ತಿದ್ಯಲ್ಲ ಯಾಕೆ? ಬಂಗಾರಮ್ಮ ಎದುರುಗಡೆ ಕುಂತಾಗ ಪಾಯಿಂಟ್ ಮೇಲ್ ಪಾಯಿಂಟು ಲಾ ಪಾಯಿಂಟ್ ಹಾಕಿ ಮಾತಾಡೋದ್ ಬಿಟ್ಬಿಟ್ಟು ಮೊಂಗ್ పొಡ್ದು ನಂಗೆ ಕುಂತಿದ್ಯಲ್ಲ. ಹುಟ್ಟಕ್ಕಂಗಾಗಿರೋನ ಅಷ್ಟ ತುಂಬಿಕೊಡೋ ಜವಾಬ್ದಾರಿ ನನಗಿಲ್ವೇಲ್ಲ? ಅವ್ವ ನೀನ್ ಮಾತ್ರ. ಅಣ್ಣಯ್ಯ, ಅಮ್ಮ ನೀವ್ ಯಾವಾಗ ಬಂದ್ರಿ? ನಾನಾಗ್ಲೇ ಬಂದೆ ಕಣವ. ಸ್ನೇಹ, ನಾನು ನಿನ್ಗೆ ಅವತ್ತೇ ಹೇಳಿದೆ ತಾನೆ, ಆ ಮನೆ ನಿನಗೆ ಸರಿ ಹೋಗಲ್ಲ, ಆ ಮನೇಲಿರೋ ಮೆಂಟಾಲಿಟಿ ಕೂಡ ಸರಿ ಇಲ್ಲ ಅಂತ. ನೀನ್ ಯಾಕೆ ನನ್ನ ಮಾತೆ ಕೇಳಲ್ಲ? ನಾನು ಏನೇ ಹೇಳಿರೋದಕ್ಕೆ ಉಲ್ಟಾ ಮಾಡ್ತೀಯ. ನೋಡು, ನೀ ಇದುವರೆಗೂ ತಗೊಂಡಿರೋ ರಾಂಗ್ ಡಿಸಿಷನ್ ಅಲ್ಲಿ ಇದು ಕೂಡ ಒಂದು. ಇನ್ನೂ ಕೂಡ ಕಾಲ ಮಿಂಚಿಲ್ಲ ಸ್ನೇಹ. ನಿನ್ನ ಮದುವೆ ಇನ್ನೂ ಕೂಡ ರಿಜಿಸ್ಟರ್ ಆಗಿಲ್ಲ. ಬುದ್ಧಿವಂತೆ ಥರ ಯೋಚನೆ ಮಾಡಿದ್ದು ನಿನಗೆ ನೆನೆಸ್ಬಿಟ್ರೆ ನಿನಗೆ ಒಳ್ಳೇದು. ಹೌದು ಸ್ನೇಹಕ್ಕ, ನೀನ್ ಆ ಮನೆ ಬಿಟ್ಟು ಈಡೇ ಬಂದ್ಬಿಡು. ಸುವಾ, ಅಯ್ಯೋ ನನ್ನ ಮಗನೇ, ಇವನು ಹೇಳ್ದಂಗೆ ಏನಾದರೂ ಸ್ನೇಹ ಅವ್ರ ಮನೆ ಬಿಟ್ಟು ಬಂದ್ಬಿಟ್ರೆ ನಾನು ಅನ್ಕೊಂಡಿದ್ದೇವುದು ನಡೆಯಕ್ಕಿಲ್ವಲ್ಲ. ಅಯ್ಯೋ ಮೂದೇವಿ, ಯಾವ ಗಳಿಗೆನಾಗ ನಾನು ಹೊಟ್ಟೆಗೆ ಬಿತ್ತನ ಏನೋ. ಅಯ್ಯೋ ಮೂದೇವಿ, ನಿನಗೇನಿಲ್ಲ ಆಗದೆ ಅಲ್ಲಕಂಡ ಓದಿರೋ ನೀನು ತಾಲಿ ಕಟ್ಟಿದ್ರು ಮದ್ವೆನೇ ಆಗಿಲ್ಲ ಅಂತ ಹೇಳ್ತಿದ್ಯಲ್ಲ, ಇದನ್ನೆಲ್ಲ ಯಾರು ಹೇಳ್ದವ್ರು ನಿನ್ಗೆ? ನೋಡ್ದೆ ಪುಟ್ಟಕ್ಕ ಹೆಂಗ್ ಮಾತಾಡ್ತಾನೆ ಅವನು. ಅವ್ವ, ನೀನ್ ಇಷ್ಟೊಂದು ಖುಷಿ ಪಡೋ ಅವಶ್ಯಕತೆ ಇಲ್ಲ. ಆ ನಂಜಮ್ಮ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ
ಅವ್ರ ಮುಂದೆ ಇವ್ರನ್ನ ಯಾಕೆ ಬಿಟ್ಕೊಡ್ಬೇಕು ಅಂತ ಇವ್ರ ಪರವಾಗಿ ಮಾತಾಡ್ದೆ ಅಷ್ಟೆ. ಹಾಗಂತ ನನಗೆ ಇವ್ರ ಮೇಲೆ ಸಾಫ್ಟ್ ಕಾರ್ನರ್ ಬಂದಿದೆ, ನನ್ನ ಮನ್ಸು ಕರ್ಗಿದೆ ಅಂತ ಎಲ್ಲ ಯಾರು ತಪ್ಪು ತಿಳ್ಕೊಳ್ಳೋದು ಬೇಡ. ನಾನಿದ್ನೆಲ್ಲ ನಿನ್ನ ಕೇಳಲಿಲ್ವಲ್ಲ ಸ್ನೇಹ. ದ್ಯಾವ್ರೆ, ಅಂತೂ ನನ್ನ ಮಗಳು ಗಂಡನ್ನ ಬ್ಯಾರೆಯವ್ರ ಮುಂದೆ ಬಿಟ್ಟು ಕೊಡಬಾರ್ದು ಅಂತ ಅರ್ಥ ಮಾಡ್ಕೊಂಡ್ಲಲ್ಲ, ಆಟೇ ಸಾಕು. ಇನ್ನೆಲ್ಲ ತನಗೆ ತಾನೇ ಸರೋಯ್ತದೆ. ಅವ್ರನ್ನ ಇಲ್ಲಿ ಬರಕ್ ಹೇಳಿದ್ದೀನಿ ಅವ್ವ. ಯಾರನ್ನ ಕೇಳಿ ಫೋನ್ ಮಾಡಿದೆ? ಈಗಲೇ ಅವ್ರಿಗೆ ಫೋನ್ ಮಾಡಿ ಬರೋದು ಬೇಡ ಅಂತ ಹೇಳು. ಕಣ್ ಮುಂದೆ ಕಲ್ಲೆ ಗುಡ್ದಂಗ ಆಗೈತೆ. ಇನ್ ಬೆಟ್ಟ ಅಂತ ನನ್ನ ಮುಂದೆ ಇಡಬೇಡ. ಬಂಗಾರ, ನನ್ ಉಸಿರಿರೋ ಗಂಟ ನಾನ್ ಚೌಡಳ್ಳಿಗೆ ಬರಕಿಲ್ಲ. ನೀವು ನನ್ನ ಮನೆಗೆ ಬರ್ಬೇಡಿ. ನಮ್ ಮಧ್ಯೆ ಎಲ್ಲ ಮುಗ್ದ್ವಾಯ್ತು. ಈ ಆಣೆ ಚೌಡವಂಗೆ ಬೆಟ್ಟನು ಸಣ್ಣ ಕಲ್ಲೆಯ ಬಂಗಾರ. ನಾ ಬಂದಾಯ್ತು, ಬ್ಯಾಡ ಅನ್ನಕ್ಕಾಗಕ್ಕಿಲ್ಲ. ಅತ್ತೆ ಅಂತ ನೋಡ್ದೆ ಅವಳು ನಿಮಗ್ ಮಾಡಿರೋ ಅನ್ಯಾಯಕ್ಕೆ ಕಾನೂನು ಪ್ರಕಾರ ಪಾಠ ಕಲ್ಸು. ಯಾರಿಗೆ ಪಾಠ ಕಲಿಸ್ಬೇಕು, ಯಾರಿಂದ ಕಲಿಬೇಕು ಚೆನ್ನಾಗಿ ಗೊತ್ತಿದೆ. ಈ ವಿಷಯದಲ್ಲಿ ನಮ್ಮವ್ವ ಹೇಗೆ ಹೇಳ್ತಾಳೋ ಹಾಗೆ. ನೀವ್ಯಾರು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನನ್ ಬಂಗಾರಮ್ಮನ ಹೆಸರು ಉಳಿದ್ರು ಇವಳು ಸುಮ್ಕೆ ಇದ್ದಾಳೆ ಅಂದ್ರೆ ಖಂಡಿತವಾಗ್ಲೂ ದೂರ ಕೊಟ್ಟೇ ಕೊಡ್ತಾಳೆ. ನಾನ್ ಬಂದ್ ಕೆಲ್ಸ ಆಯ್ತಪ್ಪ. ನಾನಿನ್ ಬರ್ತೀನಿ ಪುಟ್ಟಕ್ಕ. ಹುಷಾರು, ಈ ಅಣ್ಣಗೆ ಜ್ಯೂಸ್ ಮಾಡ್ಕೊಂಡು ಕುಡಿ. ನೀವೀಗ್ಲೇ ಬರ್ತೀರಾ? ಈಗಲೇ ಹೊಂಟೆ, ನಾನು ಬಂದೆ. ಬರ್ತೀನಿ. ಈ ಜಾಗದಲ್ಲಿ ಕುತ್ಕೊಂಡ್ಬಿಟ್ರೆ ಏನಂತ ಮಗಳೇ ಏನ್ ಪ್ರಯೋಜನ ಹೇಳು? ಅವ ಸ್ನೇಹ, ಏನವಾಗದೆ ನಿಮ್ಮವನಿಗೆ ಬೂದಿ ಬೀಸಿ ತಣ್ಣಗಾಕಕ್ಕೂ ಮೊದ್ಲೇ ಆ ಬಂಗಾರಮ್ಮನ ಒಳಗೆ ಹಾಕಿಸ್ಬೇಕು. ನಂಜವ್ವ, ನಂಗೆ ಯಾಕೋ ನನಗೆ ಗೊತ್ತದೆ ನಿನಗೆ ಆ ಬಂಗಾರಮ್ಮನ ಮೇಲೆ ಅನುಮಾನ ಬರಕ್ಕಿಲ್ಲ ಅಂತ. ನೋಡು ಪುಟ್ಟಕ್ಕ, ನನಗೆ ಅವಳ ಮೇಲೆ ದ್ವೇಷನೋ ಇಲ್ಲ ಅವಳ ಸಂಬಂಧ ಬೇಕಿಲ್ಲ ಅಂತ ನಾ ಈ ಮಾತನ್ನ ಹೇಳ್ತಿಲ್ಲ. ಆ ಬಂಗಾರಮ್ಮ ನನ್ನ ಮೇಲೆ ಸಿಟ್ಟಾಗೆ ನನಗಿಂತ ಪ್ರಯೋಗ ಮಾಡಿದ್ರೆ ತಡ್ಕೊಳ್ಳೋ ಶಕ್ತಿ ಐತೆ ನನಗೆ. ಆದ್ರೆ ನಿನಗೆ ನಿನ್ ಜೀವನಕ್ಕೆ ಆಧಾರವಾಗಿರೋ ಮೆಸ್ನೆ ಸುಟ್ಟಾಕ್ಬಿಟ್ಲಲ್ಲ, ಇನ್ನು ಅಂತೋಡ್ ಮೇಲೆ ಯಾಕೆ ತಾಳ್ಮೆ ಅಂತ. ನಂಗೆ ಹೊಸ ಸಮಯ ಬೇಕು ನಂಜವ್ವ. ತಗವ, ನಿಂಗೆ ಎಷ್ಟು ಸಮಯ ಬೇಕು ಅಷ್ಟು ಸಮಯ ತಗ. ಅಷ್ಟರಲ್ಲಿ ಅವ್ಳು ಸುಮ್ಕೆ ಕೂತ್ಕೊಂಡಿರ್ತಾಳೆ ಅನ್ಕೊಂಡಿದ್ಯಾ?
ಬೇರೆ ಇನ್ನೇನಾದ್ರೂ ಪ್ಲಾನ್ ಮಾಡಿ ಸಾಕ್ಷಿನ ನಿಮ್ಮನ್ನ ಜೀವಂತ ಸಮಾಧಿ ಮಾಡ್ಬಿಡ್ತಾಳೆ ಅಟ್ಟಯ್ಯ. ಮೋಸ ಮಾಡಿ ಲಾಭ ಮಾಡ್ಕೊಳ್ಳೋರ್ಗೆ ಈ ಪಾಪ ಗೀಪ ಎಲ್ಲ ಕಾಡಕ್ಕಿಲ್ವಂತೆ. ಮೋಸ ಹೋದವ್ರನ್ನ ನೋಡ್ಕೊಂಡು ನೋಡ್ದ್ಯಾ ನನ್ ಪವರ ಅಂತ ಬೆಕ್ ನಂಗ್ ಮೆರ್ಗಾಡ್ಕೊಂಡಿರ್ತಾರಂತೆ. ಇಂಥ ಹುಲಿ ಮುಖ ಜಗತ್ತಿಗೆ ಯಾವಾಗ ಗೊತ್ತಾಗೋದು ಅಂತ. ನಮಸ್ಕಾರ. ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ ಪುಟ್ಟಕ್ಕ. ವಿಷಯ ಕೇಳಿ ತುಂಬ ನೋವಾಯಿತು ಮನಸ್ಸಿಗೆ. ಆಸ್ಪತ್ರೆ ಸೇರ್ಕೊಂಡಿದ್ರಂತೆ, ನನಗೆ ತಡವಾಗಿ ವಿಚಾರ ಗೊತ್ತಾಯಿತು. ಈಗ ಹೆಂಗಿದ್ದೀರಿ? ದೇವಿಪುರ ಐತೆ ಅಂತ ಆಚೆ ಜನಕ್ಕೆ ಗೊತ್ತಾಗಿದೆ ನಿಮ್ಮ ಮೆಸ್ಸಿಂದ. ಹಸ್ದವ್ರಿಗೆಲ್ಲ ಹೊಟ್ಟೆ ತುಂಬ ಊಟ ಹಾಕಿರೋ ನಿಮಗೆ ಈ ಥರ ಆಗಬಾರ್ದಾಗಿತ್ತು. ನಾನು ಮೆಸ್ನಲ್ಲಿ ಊಟ ಮಾಡಿದ್ದೀನಿ. ನನಗೆ ಎಷ್ಟು ಹೊಟ್ಟೆ ಉರಿಬೇಕಾದ್ರೆ ಮತ್ತೆ ನಿಮಗೆ? ಅಯ್ಯೋ, ಅದೇನ್ ಕೇಳ್ತೀಯನ, ಎತ್ತು ಮಗನ್ ಕಳ್ಕೊಂಡಂಗೆ ಭಾರಿ ಸಂಕಟ ಪಟ್ಬಿಟ್ರು. ಏನಿದು? ಇದ್ರಲ್ಲಿ ಗಾಬರಿ ಆಗೋಂಥದ್ದು ಏನಿದು ಪುಟ್ಟಕ್ಕ? ನೀವೆಷ್ಟು ಸ್ವಾಭಿಮಾನಿ, ನಿಮ್ಮಲ್ಲಿರೋ ಪ್ರಾಮಾಣಿಕತೆ ನನಗೆ ಸಂದ ಗೊತ್ತೈತೆ. ಸಂಕೋಚ ಪಡದೆ ನಿಮ್ಗೆ ಏನು ಸಹಾಯ ಬೇಕೋ ನಾನು ಕೇಳಿ ನಾನು ಮಾಡ್ತೀನಿ. ಹೊಸದಾಗಿ ಮೆಸ್ ಕಟ್ಟಿಸ್ಕೊಡ್ತೀನಿ. ತಿಂಗಳ ಸಂಸಾರ ನಡೆಸೋದಕ್ಕೆ ಬ್ಯಾಂಕಿಗೆ ಹಣನೂ ಹಾಕ್ತೀನಿ. ಮೆಸ್ಸಿಗೆ ಬೆಂಕಿ ಹಾಕಿದ್ದು ಆ ಬಡ್ಡಿ ಬಂಗಾರಮ್ಮ ಅಂತ ಗುಸು. ಫಿರ್ಯಾದುದಾರ ಕಂಟಿ. ವಿಷಯ, ನೀವು ಅನುಮಾನದ ಮೇಲೆ ಮಾರನೇಲಿ ಕರ್ಕೊಂಬಂದಿದ್ದೀರ. ಆದರೆ ಬೆಂಕಿ ಹಾಕಿದ್ದು ಅವನೋ ಇಲ್ವೋ ಅಂತ ಕಂಡುಹಿಡಿಬೇಕು. ಅದಕ್ಕೆ ನಮ್ಮತ್ತೆ ಪುಟ್ಟಕ್ಕನ ಪರವಾಗಿ ನಾನು ನನ್ನ ಹೆಂಡತಿ ಮೆಸ್ಸಿಗೆ ಬೆಂಕಿ ಬಿದ್ದಿರೋ ವಿಚಾರವಾಗಿ ದೂರು ಕೊಡ್ತೀವಿ. ಇವಾಗ ನಿಮ್ಮ ಪ್ರಕಾರ ಬೆಂಕಿ ಹಾಕಿದವ್ರು ಯಾರು? ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಐತೆ. ಯಾರ ಮೇಲೆ? ಬಂಗಾರಮ್ಮನವ್ರ ಮೇಲೆ. ಇದನ್ನ ನಾನು ಇಟ್ಕೊಂಡ್ರೆ ಬೆತ್ತ, ದಪ್ಪೆದಾರ್ ಇಟ್ಕೊಂಡ್ರೆ ಲಾಟಿ, ನೀನ್ ಇಟ್ಕೊಂಡ್ರೆ ದಂಡ. ಎಲ್ರು ಇಟ್ಕೊಳೋದು ಮರದ ಬೆತ್ತನೆಯ. ಆದ್ರೆ ಯಾರು ಇಟ್ಕೊಂಡವ್ರ ಅನ್ನೋದ್ರ ಮ್ಯಾಕೆ ಅದ್ರ ಘನತೆ ಉದ್ದೇಶ ಬೇರೆ ಆಯ್ತದೆ. ಹಂಗೆ ನಿಂಗದ್ ಬರೀ ಮೆಸ್ ಆಗಿರ್ಬೋದು, ಆದ್ರೆ ನಮ್ಮತ್ತೆಗೆ ಮಗು ಇದ್ದಂಗೆ. ಇವ್ರಿಗೆ ಎರಡನೇ ಅವ್ವ ಇದ್ದಂಗೆ. ಅಂತ ಮೆಸ್ನ ಯಾವನನ್ನ ದುಡ್ಡಿನಸ್ಗೆ ಸುಟ್ಟಾಕ್ತಾರ. ಅಧಿಕಾರ ಐತೆ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಮಗೂ ಬಿಸಿ ಮುಟ್ಸಕ್ ಬರ್ತದೆ. ನಮಸ್ಕಾರ. ಬನ್ನಿ.
ಶಾನ ದಿವಸ ಆಗೋಯ್ತು ನಮ್ಮ ಮನೆ ಕಡೆ ಬಂದು. ನಾವೇನೋ ಬರ್ತಾ ಇರ್ತೀವಿ, ನೀವು ನಮ್ಮ ಮನೆಗೆ ಬರೋದೇ ಇಲ್ವಲ್ಲ. ಅಯ್ಯೋ, ನಿಮ್ಗೆ ಗೊತ್ತಲ್ಲ. ಸರಿ, ಈಗ ಹೇಗಿದೆ ನಿಮ್ಮ ಆರೋಗ್ಯ? ತೊಂದರೆ ಇಲ್ಲ, ಚಂದಾಕಿವ್ನಿ. ನೀವ್ ಹೆಂಗಿದ್ದೀರಿ? ಹಾ, ನಮ್ಮ ಆರೋಗ್ಯ ನೋಡ್ಕೋಬೇಕಾಗಿರೋ ಮಗ ಇಲ್ಲೇ ಇದಾನಲ್ಲ. ಅಂದ್ರೆ ನಮ್ಮ ಮಗ ಇಲ್ಲೇ ಇದ್ದಾನೆ, ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ನಿಂತ್ಕೊಂಡೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಏನಮ್ಮ ಸಹನಾ, ಹೇಗಿದ್ಯಾ? ಇಲ್ಲಿ ತುಂಬಾ ಕೆಲ್ಸ ಅಂತ ಕಾಣತ್ತೆ. ನಮ್ಮನೇಲೆಲ್ಲ ಇಷ್ಟೊಂದು ಕೆಲ್ಸ ಇರಲ್ಲ ಅಲ್ವಾ, ಅದಕ್ಕೆ ನಿನ್ಗೆ ಆಯಾಸ ಆದಾಗ ಕಾಣ್ತಾ ಇದೆ. ನಾನು ಆರಾಮಾಗಿ ಇವನಿ ಅತ್ತೆ. ಪಾಪ ನೀವು ಬಿಸಿಲನ್ನಾಗ ಬಂದು ಮುಖ ಎಲ್ಲ ಬಾಡೋಗೈತೆ. ಇರಿ, ಮಜ್ಜಿಗೆ ತಕೊಂಬತ್ತೀನಿ. ಪುಟ್ಟಕ್ಕ, ನಮ್ಗಂತೂ ವಿಷಯ ಕೇಳಿ ತುಂಬಾನೇ ನೋವಾಯ್ತು. ನೀವಂತೂ ಅದ್ ಹೇಗ್ ತಡ್ಕೊಂಡಿದ್ದೀರೋ ಹೇಗೋ, ದೇವ್ರ ದೊಡ್ಡವನು ನಿಮ್ಮನ್ನ ಕಾಪಾಡ್ಬಿಟ್ಟ. ನಿಮ್ಮನ್ನ ಆಸ್ಪತ್ರೆಲೇ ಬಂದು ನೋಡ್ಕೊಂಡು ಹೋಗೋಣ ಅಂತಾನೆ ಇದ್ದೆ. ಆದ್ರೆ ಅದೇ ಸಮಯಕ್ಕೆ ನನಗೂ ಹುಷಾರಿರ್ಲಿಲ್ಲ. ಪಾಪ ಮಗಳು ಮನೇಲಿ ಒಬ್ಳೆ, ಎಲ್ಲ ಕೆಲ್ಸನೂ ಅವಳ ತಲೆ ಮೇಲೆನೆ. ಅಷ್ಟೆಲ್ಲ ಕೆಲ್ಸದ ಮಧ್ಯದಲ್ಲಿ ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದು ನೋಡೋದಿಕ್ಕೆ ಆಗಲ್ಲ. ಹಾಗಾಗಿ ಬರಕ್ಕಾಗ್ಲಿಲ್ಲ, ತಪ್ಪು ತಿಳ್ಕೊಬೇಡಿ. ಆದ್ರೆ ಈಗ ನಾವೇ ಬರುವಂತ ಸಂದರ್ಭ ಬಂದಿದೆ. ಗಾಬರಿ ಪಡ್ಬೇಡಿ, ಖುಷಿ ವಿಚಾರನೆ. ಸಹನಾ, ಏನಮ್ಮ ಹಾಗೆ ನಿಂತಿದ್ಯಾ? ನಮ್ ಎಲ್ರಿಗಿಂತ ನಿನಗಿದ್ ಖುಷಿ ಕೊಡೋ ವಿಚಾರ. ಸಹನಾ, ಮಜ್ಜಿಗೆ ಕೊಡವ. ಏನಮ್ಮ ಅದು? ಅದೇ ಕಣೋ, ಬೆಂಗಳೂರಲ್ಲಿ ನಿನ್ ಫೇವ್ರೆಟ್ MSV ಕಾಲೇಜಲ್ಲಿ ಕೆಲ್ಸಕ್ಕೆ ಸೇರ್ಬೇಕು ಅಂತ ನಿಮ್ಮ ಅಪ್ಪನ ಹತ್ರ ಹೇಳಿದ್ಯಂತಲ್ಲ, ನಿಮ್ಮಪ್ಪ ಹೋಗಿ ವಿಚಾರಿಸ್ಕೊಂಡ್ ಬಂದಿದ್ದಾರೆ. ಈಗ ಕಾಲೇಜಿಂದ ಇಂಟರ್ವ್ಯೂ ಕಾಲ್ ಬಂದಿದೆ ಕಣೋ. ಅಮ್ಮ, ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಿಲ್ಲ. ಅವರಿಂದ ಏನು ರೆಸ್ಪಾನ್ಸ್ ಬಂದಿರಲಿಲ್ಲ ಅಂತ ನಾನು ಮರ್ತೇ ಬಿಟ್ಟಿದ್ದೆ. ಸಹಜ ಬಿಡು, ಅಪ್ಪ ಅಮ್ಮನೆ ಬರ್ತಿದ್ಯಾ ಅಂದಮೇಲೆ ಆ ವಿಷಯ ಇಲ್ಲ ನೆನಪಿರುತ್ತೆ ನಿನಗೆ. ಅಂದ್ರೆ ನಾವು ತೋರ್ಸೋದ್ಗೇನು ಜಾಸ್ತಿ ಪ್ರೀತಿ ಸಿಕ್ತಿರುವಾಗ ನಮ್ಮನ್ನು ಬರೆಯೋ ಸಹಜ ಅಂದೆ. ಸೊಸೆ ಮನೆ ಮಗಳು ಆಗುವಾಗ ಅಳಿಯ ಮನೆ ಮಗ ಆಗೋದ್ರಲ್ಲಿ ತೆಪ್ಪಿಲ್ಲ ಅಲ್ವರಾ? ಹಾ, ನಿಜ ನಿಜ. ನಾಡಿದ್ದು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡು, ಮರಿಬೇಡ. ಯಾಕೆ ಹಾಗೆ ಡಲ್ ಆಗಿದ್ಯಾ? ಇಂಟರ್ವ್ಯೂ ಬರೀ ಹೆಸರಿಗಷ್ಟೇ, ನಿನಗಾಗ್ಲಿ ಕೆಲಸ ಸಿಕ್ಕೇ ಆಗಿದೆ. ಏನು, ನಾವಿಷ್ಟೊಳ್ಳೆ ಸುದ್ದಿ ಹೇಳ್ತಾ ಇದೀವಿ, ನೀನ್ ಬರೀ ತಲೆ ಅಲ್ಲಾಡ್ಸ್ತಿದ್ಯಲ್ಲ. ಅಲ್ಲಮ್ಮ, ಈಗ ನಾನು ಬೆಂಗಳೂರಿಗೆ ಹೋದ್ರೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀನಿ. ಹೇಗೆ ಅಂದ್ರೆ, ಕೈ ಬಂದಿದ್ದು ಬಾಯಿ ಬರಲ್ಲ. ಮೊದಲು ಬಂದಿರೋ ಕೆಲಸನ ಗಿಟ್ಟಿಸ್ಕೋ, ಆಮೇಲೆ ಬಂದಿನ ಯೋಚನೆ. ನೋಡಿ ಪುಟ್ಟಕ್ಕ, ಸಂಬಳ 3 ಪಟ್ಟು ಜಾಸ್ತಿ ಬರುತ್ತೆ, ಆದ್ರೂ ಯೋಚಿಸ್ತಿದ್ದಾನೆ. ಬನ್ನಿ ಹೇಳಿ ಅಂದ್ರೆ ಒಳ್ಳೇದಾಯ್ತದೆ. ಓ, ಇದನ್ನು ಅತ್ತೆಯವರೇ ಅಳಿ ಅಂದ್ರೆ ಹೇಳ್ಬೇಕಾ? ಸರಿ, ನಾವಿನ್ ಹೊರಡ್ತೀವಿ. ಹಂಗೆ ಹೋದ್ರೆ ಹೆಂಗೆ? ಹೊಸ ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಬೇಡ, ಡಾಕ್ಟ್ರು ಸದ್ಯಕ್ಕೆ ಹೊರಗಡೆ ಏನು ತಿನ್ಬೇಡಿ ಅಂತ ಹೇಳಿದ್ದಾರೆ. ನಮ್ಮ ಅತ್ತೆ ಮುಂಗೆ ಭತ್ತದ ಅಡ್ಗೆನೇ ಆಗ್ಬೇಕು. ಅದಕ್ಕೆ ನೀನು ಅವ್ರಿಗೆ ಬಲವಂತ ಮಾಡಕ್ ಹೋಗ್ಬೇಡ. ಅವ್ರ ಆರೋಗ್ಯನ ನೋಡ್ಕೊಳ್ಳಿ. ಅತ್ತೆಮ್ಮ, ನೀವು ಒಳ್ಳಿ. ಬಿಸಿಲು ಜಾಸ್ತಿ ಆದ್ರೆ ಕಷ್ಟ ಆಯ್ತದೆ. ಸಾನಾ, ಫಸ್ಟ್ ಕುಂಕುಮ ಕೊಡವ. ನಾವಿನ್ ಹೋಗಿ ಬರ್ತೀವಿ ಪುಟ್ಟಣ್ಣವ್ರು. ಮುರಳಿ, ಬಿಡುವಾದ್ರೆ ಫೋನ್ ಮಾಡಪ್ಪ. ತಡಿ. ಅತ್ತೆಮ್ಮ, ಇರಿ 1 ನಿಮಿಷ.